ನಾವು ಕೆಲವು ನಿಮಿಷಗಳು ದೇವರ ವಾಕ್ಯವನ್ನು ಧ್ಯಾನ ಮಾಡುವಂತೆ ವಾಕ್ಯದ ಕಡೆಗೆ ನಮ್ಮ ಗಮನವನ್ನು ನಾವು ಹರಿಸೋಣ. ದೇವರು ಪ್ರತಿಯೊಬ್ಬ ವಿಶ್ವಾಸಿಯನ್ನು ಕೂಡ ತನ್ನ ಒಂದು ಉದ್ದೇಶದಿಂದ ಆತನು ಕರೆದಿದ್ದಾನೆ, ಆತನು ಆರಿಸಿಕೊಂಡಿದ್ದಾನೆ, ಆತನನ್ನು ತನ್ನ ಚಿತ್ತದ ಪ್ರಕಾರವಾಗಿ ಉಪಯೋಗಿಸುವಂತವನಾಗಿದ್ದಾನೆ ಎಂಬುವಂಥದ್ದನ್ನು ದೇವರ ವಾಕ್ಯದಲ್ಲಿ ನಾವು ತಿಳ್ಕೊಳ್ಳುವಂತವರು ನಾವು ಆಗಿರ್ತೇವೆ. ನಾವು ಎಫೆಸ 3:11 ನೋಡ್ರಿ. ಎಫೆಸ 3:11. ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜಸ್ವಗಳಿಗೂ ಅಧಿಕಾರಿಗಳಿಗೂ ಈಗ ಕ್ರಿಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದನ್ನು ಉದ್ದೇಶಿಸಿದ್ದನು. ಯಾಕೆ ಕರೆದಿದ್ದಾನೆ ನಮ್ಮನ್ನು? ನಮ್ಮ ಮುಖಾಂತರವಾಗಿ, ಒಬ್ಬ ವಿಶ್ವಾಸಿಯ ಮುಖಾಂತರವಾಗಿ ಅಥವಾ ಸಭೆಯ ಮುಖಾಂತರವಾಗಿ ಎಲ್ಲರಿಗೂ ನಾವು ಯೇಸು ಕ್ರಿಸ್ತನಲ್ಲಿದ್ದೇವೆ ಎಂಬುವಂತ ಅಂಶ ಗೊತ್ತಾಗಬೇಕು. ಮತ್ತು ಯೇಸು ಕ್ರಿಸ್ತನು ಯಾರಾಗಿದ್ದಾನೆ ಎಂಬುವ ಕುರಿತಾಗಿ ನಾವು ಪ್ರಚಾರ ಪಡಿಸುವಂತವರು ನಾವು ಆಗಿದ್ದೇವೆ ಎಂಬುವಂತ ಅಂಶವನ್ನು ವಾಕ್ಯವು ಸ್ಪಷ್ಟವಾಗಿ ನೋಡ್ರಿ ನಮಗೆ ತಿಳಿಸುವಂತದ್ದು ಅದಾಗಿರುತ್ತದೆ. ರೋಮ 9:11. ಆ ಮಕ್ಕಳು ಒಬ್ಬ ತಂದೆಯ ಮಕ್ಕಳಾಗಿದ್ದು ಅವರು ಇನ್ನೂ ಹುಟ್ಟದೆಯೂ ಒಳ್ಳೆದನ್ನಾಗಲಿ ಕೆಟ್ಟದನ್ನಾಗಲಿ ಮಾಡದೆಯೂ ಇದ್ದಾಗ ಹಿರಿಯನು ಕಿರಿಯನಿಗೆ ಸೇವೆ ಮಾಡುವನೆಂಬುದಾಗಿ ಆಕೆಗೆ ಹೇಳಲ್ಪಟ್ಟಿತು. ಇದರಿಂದ ದೇವರು ತನಗೆ ಮನಸ್ಸಿದ್ದವರನ್ನು ಆರಿಸಿಕೊಳ್ಳುತ್ತಾನೆಂಬ ಸಂಕಲ್ಪವು ಸ್ಥಿರವಾಗಿರಬೇಕೆಂದು ತೋರಿಸಿದನು. ಆ ಸಂಕಲ್ಪವು ಪುಣ್ಯಕ್ರಿಯೆಗಳ ಮೇಲೆ ಆಧಾರಗೊಳ್ಳದೆ ಕರೆಯುವ ಆತನ ಚಿತ್ತದ ಮೇಲೆಯೇ ಆಧಾರಗೊಂಡಿದೆ. ಏನಂತೆ? ದೇವರು ತನಗೆ ಮನಸ್ಸಿದ್ದವರನ್ನು ಆತನು ಕರೆಯುತ್ತಾನೆ, ಆತನು ಆರಿಸಿಕೊಳ್ಳುತ್ತಾನೆ ಎಂಬುವಂಥದ್ದು ನೋಡ್ರಿ ದೇವರು ಹಾಕಿದ್ದು ಎಷ್ಟು ಸ್ಪಷ್ಟವಾಗಿ. ಇದು ಪುಣ್ಯ ಕ್ರಿಯೆಗಳಿಂದ ಆದಂತದ್ದಲ್ಲ. ಇದು ನಾವೇ ಇಲ್ಲಿ ಬಂದು ಒಂದು ಮೆಂಬರ್ಶಿಪ್ ತಕೊಂಡು ದೀಕ್ಷಾಸ್ಥಾನ ತಕೊಂಡು ನಾವು ಇಲ್ಲಿ ಸಭೆಯಲ್ಲಿ ಇದ್ದೇವೆ ಎಂಬುದಾಗಿ ಹೇಳುವಂತದ್ದಲ್ಲ. ಇದು ದೇವರು ನಿಮ್ಮನ್ನು ಯಾವಾಗ ಅನಾದಿ ಕಾಲದಲ್ಲಿಯೇ ಆತನು ನೀನು ಇಂಥವನಾಗಬೇಕು ಎಂಬುದಾಗಿ ಸ್ಪಷ್ಟವಾಗಿ ನಿನ್ನನ್ನು ಪರ್ಟಿಕ್ಯುಲರ್ ಆಗಿ ಗುರುತಿಸಿ ಒಂದು ಗ್ರೂಪ್ನಲ್ಲ, ಇಂಡಿವಿಜುವಲ್ ಆಗಿ ಒಬ್ಬ ವಿಶ್ವಾಸಿಯನ್ನು ಗುರುತಿಸಿ ಇಂಥವನು ನನಗೋಸ್ಕರವಾಗಿ ಇಂಥವನಾಗಬೇಕು ಎಂಬುದಾಗಿ ದೇವರು ನನ್ನನ್ನು ನಿನ್ನನ್ನು ಕರೆದಿದ್ದಾನೆ ಎಂಬುವಂಥದ್ದನ್ನು ಸ್ಪಷ್ಟವಾಗಿ ನಾವು ಗ್ರಹಿಸಿಕೊಳ್ಳುವಂಥದ್ದು ನೋಡ್ರಿ ಅವಶ್ಯಕವಾಗಿರ್ತದೆ. ಏಸಾವನು ಮೊದಲನೇದಾಗಿ ಹುಟ್ಟಿದನು, ಆಮೇಲೆ ಅವನ ಹಿಂದೆ ಯಾಕೋಬನು ಹುಟ್ಟಿದನು. ಆದರೆ ದೇವರು ಯಾಕೋಬನನ್ನು ಆರಿಸಿಕೊಂಡನು, ಏಸಾವನನ್ನು ಆತನು ತಿರಸ್ಕರಿಸಿದನು, ಅವನು ದ್ವೇಷಿಸಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಏನ್ ಮಾಡಿದ್ದಾರೆ ಪಾಪ ಅವನು? ಇನ್ನೂ ಏನು ಯಾವ ಕೆಟ್ಟದನ್ನು ಮಾಡಲಿಲ್ಲ, ಒಳ್ಳೇದನ್ನು ಮಾಡಲಿಲ್ಲ, ಅದೇ ಬರ್ದೇವೆ ನೋಡ್ರಿ. ಏನು ಮಾಡಿಲ್ಲ. ಆದ್ರೆ ದೇವರ ಉದ್ದೇಶ ಅದೇ. ಅಂದ್ರೆ ದೇವರು ತನ್ನ ಚಿತ್ತಕ್ಕನುಸಾರವಾಗಿ ದೇವರು ಒಳ್ಳೆಯವರನ್ನು ಸೃಷ್ಟಿಸಿದ್ದಾನೆ, ಕೆಟ್ಟವರನ್ನು ಸೃಷ್ಟಿಸಿದ್ದಾನೆ. ದೇವರು ಈ ಭೂಮುಖದಲ್ಲಿ ನನ್ನವರು ಯಾರು, ತನ್ನವರು ಯಾರು ಎಂಬುವಂಥದ್ದನ್ನು ಸ್ಪಷ್ಟವಾಗಿ ಆತನಿಗೆ ಗೊತ್ತಿದೆ ಎಂಬುವಂಥದ್ದನ್ನು ವಾಕ್ಯ ನಮಗೆ ತಿಳಿಸುವಂಥದ್ದು ಅದು ಆಗಿರುತ್ತದೆ. ನೋಡಿ 119ನೇ ಕೀರ್ತನೆ 73ನೇ ವಚನ. 119ನೇ ಕೀರ್ತನೆ 73ನೇ ವಚನ. ನಿನ್ನ ಕೈಗಳು ನನ್ನನ್ನು ರೂಪಿಸಿ ನಿಲ್ಲಿಸಿದವು. ನಿನ್ನ ಕೈಗಳು ನನ್ನನ್ನು ರೂಪಿಸಿ ನಿಲ್ಲಿಸಿದವು. ಇಂಗ್ಲಿಷ್ ನಲ್ಲಿ ಯುವರ್ ಹ್ಯಾಂಡ್ಸ್ ಹ್ಯಾವ್ ಮೇಡ್ ಮೀ ಅಂಡ್ ಫ್ಯಾಷನ್ಡ್ ಮೀ ಎಂಬುದಾಗಿ ಬರೆಯಲ್ಪಟ್ಟಿದೆ. ಯುವರ್ ಹ್ಯಾಂಡ್ಸ್ ಹ್ಯಾವ್ ಮೇಡ್ ಮೀ ಅಂಡ್ ಫ್ಯಾಷನ್ಡ್ ಮೀ ಅಂದ್ರೆ ನಮ್ಮನ್ನು ದೇವರು ಎಲ್ಲರನ್ನು ಸೃಷ್ಟಿಸಿದ ಹಾಗೆ ಏನೋ ಒಂದು ಸೃಷ್ಟಿ ಅಂತ ಅಲ್ಲ, ನಮ್ಮನ್ನು ಪ್ರತ್ಯೇಕವಾಗಿ ಕರೆದು ನನಗೋಸ್ಕರವಾಗಿ ನಿರ್ಮಿಸಿದಂತ ಒಬ್ಬ ವಿಶ್ವಾಸಿ, ಒಬ್ಬ ಕ್ರೈಸ್ತನು, ಒಬ್ಬ ಸಭೆಗೆ ಆತನು ದೇಹವಾಗುವುದಕ್ಕೆ ಇನ್ನು ಅವನನ್ನು ಸೇರಿಸುವುದಕ್ಕೋಸ್ಕರವಾಗಿ ಆರಿಸಿಕೊಂಡಂತ ಒಬ್ಬ ಅಮೂಲ್ಯವಾದ ವ್ಯಕ್ತಿ ಎಂಬುವಂಥದ್ದನ್ನು ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸುವಂಥದ್ದು ಅದು ಆಗಿರುತ್ತದೆ. ಯೋಬ 10:8. ಯೋಬ 10:8. ನೀನು ನನ್ನನ್ನು ನಿರ್ಮಿಸಿ ರೂಪಿಸಿದ್ದರು, ಈಗ ಮನಸ್ಸು ಬೇರೆ ಮಾಡಿಕೊಂಡು ನನ್ನನ್ನು ನಾಶನ ಮಾಡಿ ಬಿಡುವಿಯಾ?
ಅವಾಗ ಏನ್ ತಿಳಿದೆ, ನೀನು ನನ್ನನ್ನು ನಿರ್ಮಿಸಿ ರೂಪಿಸಿ ಇದ್ದಿ ಎಂಬುದಾಗಿ. ಅಂದ್ರೆ ದೇವರು ಪರ್ಟಿಕ್ಯುಲರ್ ಆಗಿ ಒಬ್ಬ ವ್ಯಕ್ತಿಯನ್ನು ಅದನ್ನು ಆರಿಸಿಕೊಂಡು ತನ್ನ ಮಹಿಮೆಗೋಸ್ಕರವಾಗಿ ಉಪಯೋಗಿಸುವಂತವನಾಗಿದ್ದಾನೆ ಎಂಬುವಂಥದ್ದನ್ನು ಆ ವಚನಗಳಲ್ಲಿ ನೋಡ್ರಿ ನಾವು ಸ್ಪಷ್ಟವಾಗಿ ತಿಳಿಕೊಳ್ಳುವಂತವರಾಗಿದ್ದೇವೆ. ಯೆಶಾಯ 43ನೇ ವಚನ, 43ನೇ ಅಧ್ಯಾಯ 20-21. ಐಸಾಯ 43:20-21. ನಾನು ಅರಣ್ಯದಲ್ಲಿ ನೀರನ್ನು ಒದಗಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವವನಾದ ಕಾರಣ ನರಿ, ಉಷ್ಟ್ರಪಕ್ಷಿ ಮೊದಲಾದ ಕಾಡು ಮೃಗಗಳು ನನ್ನನ್ನು ಘನಪಡಿಸುವವು. ಯಾಕೋಬೆ, ನೀನಾದರೂ ನನ್ನನ್ನು ಪ್ರಾರ್ಥಿಸಲಿಲ್ಲ. ಇಸ್ರಾಯೇಲೇ, ನೀನು ನನ್ನ ವಿಷಯದಲ್ಲಿ ಬೇಸರಗೊಂಡಿದ್ದಿ. ಅಂದ್ರೆ ಇಂಗ್ಲಿಷ್ ನಲ್ಲಿ, ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಅಷ್ಟು ಅದು ಸ್ಪಷ್ಟವಾಗಿ ಇಂಗ್ಲಿಷ್ ನಲ್ಲಿ ಓದಿ. You have not brought me sheep for burnt offerings, nor honored me with your sacrifices. I have not burned you with grain offerings, not wearied you with demands for incense. You have not brought any fragrant candles for me, or lavished me on that fat to your sacrifices. But you have burned me with your sins and wearied me with your offenses. ನೋಡ್ರಿ, ಅದು ಸರಿಯಾದಂತ ಒಂದು ವರ್ಷನ್ ನಲ್ಲಿ ಅದು ಈ ರೀತಿ ಹೇಳ್ತದೆ. ದ ಪೀಪಲ್ ಐ ಹ್ಯಾವ್ ಫಾರ್ಮ್ಡ್, ಶೇಪ್ಡ್ ಫಾರ್ ಮೈ ಸೆಲ್ಫ್, ಶಾಲ್ ಡಿಕ್ಲೇರ್ ಮೈ ಪ್ರೈಸಸ್ ಎಂಬುದಾಗಿ ಅಲ್ಲಿ 20. ನನ್ನ ಸ್ತೋತ್ರವನ್ನು ಪ್ರಚಾರಪಡಿಸಲಿ ಎಂದು ಸೃಷ್ಟಿಸಿಕೊಂಡ, ನನ್ನ ಸ್ತೋತ್ರವನ್ನು ಪ್ರಚಾರಪಡಿಸಲಿ ಎಂಬುದಾಗಿ ಏನ್ ಮಾಡಿದಾನೆ ದೇವರು? ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ, ಪರ್ಟಿಕ್ಯುಲರ್ ಆಗಿ ಆರಿಸಿಕೊಂಡಿದ್ದಾನೆ ಎಂಬುವಂಥದ್ದನ್ನು ನಾವಲ್ಲಿ ಗ್ರಹಿಸಿಕೊಳ್ಳುವಂತವರು ನಾವಾಗಿದ್ದ. ಆದ್ರಿಂದ ಪ್ರಿಯರೇ, ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಈಚ್ ಆಫ್ ಅಸ್ ಈಸ್ ಯುನೀಕ್ಲಿ ಡಿಸೈನ್ಡ್ ಅಂಡ್ ಶೇಪ್ಡ್ ಟು ಡೂ ಸರ್ಟನ್ ಥಿಂಗ್ಸ್. ಫಾರ್ಮ್ಡ್ ಎಂಬುದಾಗಿ ಹೇಳುವಾಗ ಅಲ್ಲಿ ಅದು ಇನ್ನೊಂದು ಪದ ಏನಂದ್ರೆ ಶೇಪ್ಡ್ ಎಂಬುದಾಗಿ, ಅಂದ್ರೆ ರೂಪಿಸಿದ್ದಾನೆ ಎಂಬುದಾಗಿ ಅದಕ್ಕೆ ಅರ್ಥವನ್ನು ಕೊಡುವಂಥದ್ದು. ಈಗ ಆರ್ಕಿಟೆಕ್ಟ್ ಅವ್ರು ಏನ್ ಮಾಡ್ತಾನೆ, ಒಂದು ಡಿಸೈನ್ ಅದನ್ನು ಮಾಡಬೇಕಾದ್ರೆ ಅವರೇನ್ ಮಾಡ್ತಾನೆ, ಆ ಒಂದು ನ್ಯೂ ಬಿಲ್ಡಿಂಗ್ ಗೆ ಒಂದು ಆರ್ಕಿಟೆಕ್ಟ್ ಅನ್ನು ಮಾಡಬೇಕಾದ್ರೆ ಅದಕ್ಕೆ ಮೊದಲನೇದಾಗ ಅವನು ಇದರ ಪರ್ಪಸ್ ಏನೆಂಬುದಾಗಿ ಅದನ್ನು ತಿಳ್ಕೊಳ್ಳುವಂತವನಾಗಿದ್ದಾನೆ. ವಾಟ್ ವಿಲ್ ಬಿ ಇಟ್ಸ್ ಪರ್ಪಸ್, ಮೊದಲನೇದಂತ ಹೌ ವಿಲ್ ಇಟ್ ಬಿ ಯೂಸ್ಡ್ ಎಂಬುದಾಗಿದೆ. ಯಾವ ರೀತಿಯಲ್ಲಿ ಈ ಒಂದು ಬಿಲ್ಡಿಂಗ್ ಅದು ಉಪಯೋಗಕ್ಕೆ ಬರುವಂತದ್ದಾಗಿದೆ ಎಂಬುದಾಗಿ. ಒಂದು ವೇಳೆ ಒಂದು ಹಾಸ್ಪಿಟಲ್ ಅನ್ನು ಕಟ್ಟಬೇಕಾದ್ರೆ ಅದಕ್ಕೆ ಬೇಕಾದಂತ ಅನುಕೂಲತೆಗಳನ್ನು ಆ ಬಿಲ್ಡಿಂಗ್ ನಲ್ಲಿ ಅವರು ಕಟ್ಟುವಂತವರಾಗಿದ್ದಾರೆ. ಒಂದು ಸ್ಕೂಲ್ ಬೇಕಾದ್ರೆ ಅದಕ್ಕೆ ತಕ್ಕದಾಗಿ ಆ ಒಂದು ಬಿಲ್ಡಿಂಗ್ ಅನ್ನು ಅವರು ಕಟ್ಟುವಂತವರಾಗಿ. ಅದೇ ರೀತಿಯಲ್ಲಿ ಬಿಫೋರ್ ಗಾಡ್ ಕ್ರಿಯೇಟೆಡ್ ಯು, he decided what role he wanted you to play on earth. ಅಂದ್ರೆ ನಿನ್ನನ್ನು ಸೃಷ್ಟಿಸುವ ಮೊದಲು ಈ ಭೂಮುಖದಲ್ಲಿ ನೀನು ಸೃಷ್ಟಿಯಾಗಿ ನಿರ್ಮಾಣ ಆಗಿ ಬಂದ ಮೇಲೆ ಯಾವುದಕ್ಕೋಸ್ಕರವಾಗಿ ಯಾವ ರೋಲ್ ಅಂದ್ರೆ ಯಾವ ಒಂದು ಪಾತ್ರವನ್ನು ನೀನು ವಹಿಸಬೇಕು ಎಂಬುದಾಗಿ ದೇವರು ಮೊದಲೇ ಅದನ್ನು ನೇಮಕ ಮಾಡಿ ನಿನ್ನನ್ನು ಕಳಿಸಿಕೊಟ್ಟಿದ್ದಾನೆ ಎಂಬುದಾಗಿ ವಾಕ್ಯ ನೋಡ್ರಿ ಸ್ಪಷ್ಟವಾಗಿ ನಮಗೆ ತಿಳಿದ. ಅದಕ್ಕೆ ಎಫೆಸ 2:10 ನಾವು ಓದ್ತೀವಲ್ಲ, ನೀವು ಏನಾಗಿದ್ದೀರಿ, ದೇವರ ನಿರ್ಮಾಣ. ಎಫೆಸ 2:10, ಎಫೆಷಿಯನ್ಸ್ 2:10. ನಾವು ಆತನ ನಿರ್ಮಾಣ, ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ಆಮೇಲೆ ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ನಮ್ಮನ್ನು ದೇವರು ನಮ್ಮನ್ನು ಮೊದಲೇ ನೇಮಿಸಿಬಿಟ್ಟಿದ್ದಾನೆ. He has appointed us, ನಮ್ಮನ್ನು ಮೊದಲೇ ನೇಮಿಸಿದ್ದಾನೆ ಎಂಬುದಾಗಿ ನಾವು ನೋಡ್ತೀವಿ. ಅದರಿಂದ ದೇವರು ಯಾವುದೇ ಗಾಡ್ ನೆವರ್ ವೇಸ್ಟ್ ಎನಿಥಿಂಗ್. ಯಾವುದು ಅದು ಒಂದು ಕೆಲಸಕ್ಕೆ ಬಾರದಂತ ಒಂದು ಸೃಷ್ಟಿಯನ್ನು ದೇವರು ಯಾವುದರಲ್ಲಿಯೂ ಮಾಡಿಲ್ಲ. ಅದರಿಂದ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು, ನಾನು ಸೃಷ್ಟಿಯಾಗಿರುವಂತದ್ದು ಅದು ದೇವರ ಉದ್ದೇಶ ಅದರಲ್ಲಿ ಇದೆ, ದೇವರ ಒಂದು ಪರ್ಪಸ್ ಅದರಲ್ಲಿ ಇದೆ ಎಂಬುವಂಥದ್ದನ್ನು ಸ್ಪಷ್ಟವಾಗಿ ನೀನು ಗ್ರಹಿಸಿಕೊಳ್ಳುವಂಥದ್ದು ಅವಶ್ಯಕವಾಗಿರ್ತದೆ. ನಾವು ರೋಮ 11:36 ನೋಡ್ರಿ. ರೋಮ 11:36. ಏನಕ್ಕೆ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ? ಸಮಸ್ತವು ಆತನಿಂದ ಉತ್ಪತ್ತಿಯಾಗಿ ಆತನಿಂದ ನಡೆಯುತ್ತಾ ಆತನಿಗಾಗಿ ಇರುತ್ತದೆ. ಸಮಸ್ತವೂ ಸೃಷ್ಟಿಯಾಗಿರುವಂತದ್ದು, ಉತ್ಪತ್ತಿಯಾಗಿರುವಂತದ್ದು ಅದು ಕರ್ತನಿಗೋಸ್ಕರವಾಗಿ ಇರುವಂತದ್ದಾಗಿದೆ ಎಂಬುವಂಥದ್ದನ್ನು ನಾವು ಸ್ಪಷ್ಟವಾಗಿ ನಾವು ತಿಳ್ಕೊಳ್ತೀವಿ. ಆಮೇಲೆ ಜ್ಞಾನೋಕ್ತಿ 16:4.
ಜ್ಞಾನೋಕ್ತಿ 16:4, Proverbs 16:4. ಯೆಹೋವನು ಒಂದೊಂದನ್ನು ತಕ್ಕ ಗುರಿಯಿಂದ ಸೃಷ್ಟಿಸಿದ್ದಾನೆ. ಯೆಹೋವನು ಒಂದೊಂದನ್ನು ತಕ್ಕ ಗುರಿಯಿಂದ, ಒಂದು ಗುರಿ ಇದೆ ಅದಕ್ಕೆ. ಗಾಡ್ ಹ್ಯಾಸ್ ಮೇಡ್ ಯು ವಿತ್ ಎ ಪರ್ಪಸ್, ಒಂದು ಉದ್ದೇಶದಿಂದ ಅದನ್ನು ಮಾಡಿದ್ದಾನೆ ಎಂಬುವಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಈಗ ನಿಮಗೆ ಇದು ಗೊತ್ತಲ್ಲ, ಏನದು ಕಸ್ಟಮ್ ಮೇಡ್ ಡಿಸೈನ್ಸ್ ಅಲ್ವಾ? ಅದು ಕಸ್ಟಮ್ ಮೇಡ್ ಅಂದ್ರೆ ಡಿಸೈನ್ಸ್ ಅಂದ್ರೆ ಏನು? ಸ್ಪೆಸಿಫಿಕ್ ಆಗಿ ಇಂಥದ್ದೇ ಹೀಗೆ ಇರಬೇಕು ಎಂಬುದಾಗಿ ಅದು ಎಲ್ಲ ಕಡೆ ಸಿಗೋದಿಲ್ಲ. ಅದು ಕಸ್ಟಮ್ ಮೇಡ್ ಡಿಸೈನ್ ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ಇಂಥದೇ ಆಗ್ಬೇಕೆಂಬುದಾಗಿ ಮಾಡಿಸಿದ್ದು ಅದೇ ಅರ್ಥ. ನಮ್ಮನ್ನು ದೇವರು ಸೃಷ್ಟಿ ಮಾಡಿದ್ದು, ವಿ ಆರ್ ಕಸ್ಟಮ್ ಮೇಡ್ ಡಿಸೈನ್ಸ್ ಬೈ ಗಾಡ್. ದೇವರು ನಮ್ಮನ್ನು ಆ ರೀತಿಯಲ್ಲಿ ಸೃಷ್ಟಿಸಿದ್ದಾನೆ ಎಂಬುವಂಥದ್ದನ್ನು ಈ ಕೇರ್ಫುಲಿ ಮಿಕ್ಸ್ಡ್ ಅಸ್ ವಿತ್ DNA ಅಂಡ್ ಕ್ರಿಯೇಟೆಡ್ ಯು. ಅಂದ್ರೆ ಎಲ್ಲ ನಮಗೆ ಬೇಕಾದಂತ ಆ DNA ಅಂತ ಏನ್ ಹೇಳ್ತೀವಲ್ಲ, ಅದನ್ನ ನಮಗೆ ಕೊಟ್ಟು ದೇವರು ನಮ್ಮನ್ನು ಈ ಭೂಮುಖದಲ್ಲಿ ಆ ಪಾಪದ ಸ್ಥಿತಿಯಿಂದ ಬಿಡಿಸಿ ನಮ್ಮಲ್ಲಿ ಆ ಡಿವೈನ್ ನೇಚರ್ ಅಂದ್ರೆ ಅದೇ ಡಿವೈನ್ ನೇಚರ್ ಅಂದ್ರೆ ಅದೇ DNA. ಆಗ ಇದ್ದಿದ್ದು ಅದು ಪಾಪದ DNA ನಮ್ಮಲ್ಲಿ ಇತ್ತು. ಆದ್ರೆ ಆ ದೇವರು ನಮ್ಮನ್ನು ರಕ್ಷಿಸಿ ನಮಗೆ ಬೇಕಾದಂತ ಹೊಸ ಡಿವೈನ್ ನೇಚರ್ ಅನ್ನು ಕೊಟ್ಟು, ಹೊಸ ಸ್ವಭಾವವನ್ನು ನಮಗೆ ಕೊಟ್ಟು, ನಮ್ಮಲ್ಲಿ ಒಂದು ಇನ್ಕ್ರೆಡಿಬಲ್ ಪರ್ಸನಾಲಿಟಿ ಅನ್ನು ನಮಗೆ ದಯಪಾಲಿಸಿ ಕರ್ತನಿಗೋಸ್ಕರವಾಗಿ ನಾವು ಪ್ರಜ್ವಲಿಸುವಂತೆ ಮಾಡಿದ್ದಾನೆ ಎಂಬುವಂಥದ್ದನ್ನು ನಾವು ತಿಳ್ಕೊಳ್ಳಿಕ್ಕೆ ಅದು ಸಾಧ್ಯತೆ ಉಂಟು. ಅದಕ್ಕೆ ದಾವೀದನು 139ನೇ ಕೀರ್ತನೆಯಲ್ಲಿ ಆತನು ಬರೆಯುವಾಗ ಅದನ್ನೇ ಬರೆದಿದ್ದಾನೆ ಅಲ್ವಾ? 139, 13, 14 ರಲ್ಲಿ ನಾವು ಓದುವಾಗ, ನಾನು ಇನ್ನೂ ಸೃಷ್ಟಿ ಆಗದೇ ಇರುವಾಗ, ಪಿಂಡವಾಗಿರುವಾಗ ನೀನು ನನ್ನನ್ನು ನೋಡಿದೆ, ನನ್ನ ಅಲ್ಲಿಯೇ ಇದ್ದುಕೊಂಡು ನಾನು ಏರ್ಪಡುವಾಗ ನನ್ನ ಎಲ್ಲಾ ಸಂಗತಿಗಳು, ನನಗೆ ಬೇಕಾದಂತ ಅವಶ್ಯಕವಾದಂತ ಎಲ್ಲಾ ಸಂಗತಿಗಳನ್ನು ನೀನು ಕೊಟ್ಟು ನನ್ನನ್ನು ಈಗ ನಿನ್ನ ಮಗನನ್ನಾಗಿ ನಿಲ್ಲಿಸಿದ್ದಿ, ಮಗಳನ್ನಾಗಿ ನಿಲ್ಲಿಸಿದ್ದಿ. ಆದ್ರಿಂದ ಪ್ರಿಯರೇ, ನಾವು ಸಾಮಾನ್ಯರಲ್ಲ. ವಿ ಆರ್ ಅ ವೆರಿ ವಿಶೇಷವಾದಂತ ಸ್ಪೆಷಲ್ ಪೀಪಲ್ ಫಾರ್ ದ ಲಾರ್ಡ್. ಅದಕ್ಕೆ ಹೇಳೋದು, ನೀವು ಮೀಸಲಾದಂತ ಜನರಾಗಿದ್ದೀರಿ. ನೀವು ಏನಾಗಿದ್ದೀರಿ? ರಾಜವಂಶಸ್ಥರು ನೀವಾಗಿದ್ದೀರಿ. ನೀವು ರಾಜವಂಶಸ್ಥರ ಯಾಜಕರು ನೀವಾಗಿದ್ದೀರಿ, ಮೀಸಲಾದ ಜನರು. ಅದಕ್ಕೆ ಅವೆಲ್ಲ ವರ್ಡ್ಗಳು ಇರೋದು. ಅದನ್ನ ಧ್ಯಾನ ಮಾಡ್ಬೇಕು ನಾವು ಸ್ವಲ್ಪ ಕೂತು. ಇದೇನಪ್ಪ ಹಿಂಗಂದ್ರೆ, ನಾವಲ್ಲೇ ಆರ್ಡಿನರಿ ಜನಗಳಾಗಿದ್ದೇವಲ್ಲ, ನಾವು ಏನು ಇಲ್ಲ, ನಾವು ಬಲಹೀನರಾಗಿದ್ದೇವೆ ಎಂಬುದಾಗಿ ನಮಗೆ ಅನ್ನಿಸ್ತದಲ್ಲ ಅನ್ನುವಂತ ಸ್ಥಿತಿ ನಮಗಿರಬಾರದು. ವಾಕ್ಯದ ಅರ್ಥಗಳನ್ನು ತಿಳ್ಕೊಳ್ಬೇಕು. ದೇವರಾತ್ಮನ ಸಹಾಯದಿಂದ ಅವುಗಳನ್ನು ಅರಿತುಕೊಂಡವರಾಗಿ ಅದರಂತೆ ವರ್ತಿಸಲಿಕ್ಕೆ ನಾವು ಪ್ರಯತ್ನಿಸುವಂಥದ್ದು. ನೋಡ್ರಿ, ಅದು ಪ್ರಾಮುಖ್ಯವಾದ ಸಂಗತಿ ಎಂಬುದೊಂದು ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದು. ಆದ್ರಿಂದ ನಾವು ತಿಳ್ಕೊಳ್ಳುವಂತ ಅಂಶ ಏನಂದ್ರೆ, ವಿ ಆರ್ ವಂಡರ್ಫುಲಿ ಮೇಡ್. ನಿಮ್ಮನ್ನು ವಿಚಿತ್ರವಾಗಿಯೂ ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ನಾವು ವಿಭಿನ್ನವಾಗಿದ್ದೇವೆ, ಎಲ್ಲರಿಗಿಂತ ವಿಭಿನ್ನವಾಗಿದ್ದೇವೆ. ಮೀಸಲಾದ ಜನರು ನಾವು ಆಗಿದ್ದೇವೆ ಎಂಬುವಂಥದ್ದನ್ನು ವಾಕ್ಯ ನಮಗೆ ತಿಳಿಸುವಂಥದ್ದು. ಅದರಿಂದ ಯು ಆರ್ ಎ ಕಾಂಬಿನೇಷನ್ ಆಫ್ ಡಿಫರೆಂಟ್ ಫ್ಯಾಕ್ಟರ್ಸ್ ಅಂತಂದ್ರೆ ಅಬಿಲಿಟೀಸ್, ಇಂಟ್ರೆಸ್ಟ್, ಟ್ಯಾಲೆಂಟ್ಸ್, ಗಿಫ್ಟ್ಸ್, ಪರ್ಸನಾಲಿಟಿ, ಲೈಫ್ ಎಕ್ಸ್ಪೀರಿಯನ್ಸಸ್ ಅಂಡ್ ಈ ಎಲ್ಲಾ ಸಂಗತಿಗಳನ್ನು ದೇವರು ನಮಗೆ ಒದಗಿಸಿಕೊಟ್ಟವನಾಗಿ, ನಾವು ದೇವರನ್ನು ಇನ್ನೂ ಹೆಚ್ಚು ನಾವು ತಿಳ್ಕೊಳ್ಳುವಂತಹ ಒಂದು ಅದ್ಭುತವಾದಂತಹ ಜೀವಿತಕ್ಕೆ ಕರ್ತನು ನಮ್ಮನ್ನು ರೂಪಿಸಿದ್ದಾನೆ. ಅದಕ್ಕೆ ಗಾಡ್ ಹ್ಯಾಸ್ ಫಾರ್ಮ್ಡ್ ಯು ಎಂಬುದಾಗಿ ನಾವು ಹೇಳುವಾಗ, ಹಿ ಹ್ಯಾಸ್ ಶೇಪ್ಡ್ ಯು ಎಂಬುದಾಗಿ ಹೇಳುವಾಗ, ಅದರಲ್ಲಿ ಈ ಎಲ್ಲಾ ಸಂಗತಿಗಳು ಅವು ಅಡಕವಾಗಿವೆ ಎಂಬುವಂಥದ್ದನ್ನು ನಾವು ನೋಡ್ತೀವಿ. ಒಬ್ಬರು ಅದಕ್ಕೆ ಆ ಶೇಪ್ ಎಂಬುವಂತ SHAPE ಎಂಬುದಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಅರ್ಥ ಎಂಬುದಾಗಿ ಹೇಳಿದ್ರೆ, ಸ್ಪಿರಿಚುವಲ್ ಗಿಫ್ಟ್ಸ್ ಎಂಬುದಾಗಿ, ಆಮೇಲೆ ದ ಹಾರ್ಟ್ ಎಂಬುದಾಗಿ, ಅಬಿಲಿಟೀಸ್ ಎಂಬುದಾಗಿ, ಪರ್ಸನಾಲಿಟಿ ಎಂಬುದಾಗಿ, ಮತ್ತು ಎಕ್ಸ್ಪೀರಿಯನ್ಸ್ ಎಂಬುದಾಗಿ ಆ ಒಂದು ಅರ್ಥವನ್ನು ಅದನ್ನು ಕೊಡ. ನಾವು ಈ 5 ಅಂಶಗಳನ್ನು ನಾವು ನೋಡುತ್ತಾ ಹೋಗುವುದಾದ್ರೆ, ಅದು ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಅವುಗಳು ಕಂಡು ಬರುವಂತದ್ದು ಆಗಿದೆ. ಒಂದನೇದು ಸ್ಪಿರಿಚುವಲ್ ಗಿಫ್ಟ್ಸ್ ಎಂಬುದಾಗಿ. God has given every believer spiritual gifts to be used in the ministry. ದೇವರ ಸೇವೆಯಲ್ಲಿ ಪ್ರತಿಯೊಬ್ಬನೂ ವಿಶ್ವಾಸಿಯೂ ಕೂಡ ದೇವರು ಅವರಿಗೆ ಕೊಟ್ಟಂತಹ ವರಗಳನ್ನು ಅವರು ಉಪಯೋಗಿಸಬೇಕು ಎಂಬುದಾಗಿ ನಮಗೆ ವಾಕ್ಯ ತಿಳಿದ. ರೋಮ 12:6 ಓದಿ. ರೋಮ 12:6. ದೇವರು
ನಮಗೆ ಕೃಪೆ ಮಾಡಿದ ಪ್ರಕಾರ ನಾವು ಬೇರೆ ಬೇರೆ ವರಗಳನ್ನು ಹೊಂದಿದ್ದೇವೆ. ಏನಂತೆ? ದೇವರು ಕೃಪೆ ಮಾಡಿದ ಪ್ರಕಾರವಾಗಿ ಏನನ್ನು ಹೊಂದಿದ್ದೇವೆ? ಬೇರೆ ಬೇರೆ ವರಗಳನ್ನು ಹೊಂದಿದ್ದೇವೆ. ಹೊಂದಿದ್ದೇವೆ ವರಗಳನ್ನು, ಬೇರೆ ಬೇರೆ ವರಗಳನ್ನು ಹೊಂದಿದ್ದೇವ. ಅದು ನಮ್ಮ ಮುಖಾಂತರವಾಗಿ ಅದು ಪ್ರೆಸೆಂಟ್ ಆಗ್ತಾ ಇದೆಯಾ, ಎಕ್ಸಿಬಿಟ್ ಆಗ್ತಾ ಇದೆಯಾ? ನಾವು ಅದನ್ನು ನೋಡಿದ್ದೇವೆ, ಅದನ್ನು ಅರ್ಥಕೊಂಡಿದ್ದೇವೆ, ಗ್ರಹಿಸಿಕೊಂಡಿದ್ದೇವ? ನೋಡಿ, ಇದೆಲ್ಲ ನೋಡ್ರಿ ನಾವು ಪ್ರಶ್ನೆಗಳನ್ನು ನಾವು ಹಾಕಿಕೊಳ್ಳುವಂಥದ್ದು ಅದು ಪ್ರಾಮುಖ್ಯವಾದ ಸಂಗತಿಯಾಗಿದೆ. ಯಾಕಂದ್ರೆ ಗಾಡ್ ಹ್ಯಾಸ್ ಶೇಪ್ಡ್ ಯು, ಹಿ ಹ್ಯಾಸ್ ಗಿವನ್ ಯು ಎ ಪರ್ಸನಾಲಿಟಿ. ನಿಮಗೆ ಸ್ಪಿರಿಚುವಲ್ ಗಿಫ್ಟ್ ಅನ್ನು ದೇವರು ಆತನು ಕೊಟ್ಟಿದ್ದಾನೆ. ಆಮೇಲೆ 1 ಕೊರಿಂಥ ಅಲ್ಲಿ ನೋಡ್ರಿ 12:1 ವಚನ. ಸಹೋದರರೇ, ಪವಿತ್ರಾತ್ಮನಿಂದಾಗುವ ವರಗಳನ್ನು ಕುರಿತು ನಿಮಗೆ ತಿಳಿಯದಿರಬಾರದೆಂದು ಅಪೇಕ್ಷಿಸುತ್ತೇನೆ. ಏನಂದ್ರೆ ಅರ್ಥ? ತಿಳಿದಿರಬೇಕು ಅಂತ ಅರ್ಥ. ಪವಿತ್ರಾತ್ಮನು ಕೊಡುವ ವರಗಳ ವಿಚಾರದಲ್ಲಿ ನೀವು ಡು ನಾಟ್ ಬಿ ಇಗ್ನೋರೆಂಟ್ ಆಫ್ ಇಟ್. ತಿಳ್ಕೊಳ್ಳದೆ ಹೋಗ್ಬೇಡ್ರಿ, ಅದನ್ನು ಸ್ಪಷ್ಟವಾಗಿ ನೀವು ತಿಳ್ಕೊಳ್ಳಿರಿ ಎಂಬುದಾಗಿ ನೋಡ್ರಿ ವಾಕ್ಯ ನಮಗೆ ತಿಳಿಸುತ್ತದೆ. ಮತ್ತು 4ನೇ ವಚನ 7ನೇ ವಚನ. ವರಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ದೇವರಾತ್ಮನು ಒಬ್ಬನೇ. ಸೇವೆಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಕರ್ತನು ಒಬ್ಬನೇ. ಕಾರ್ಯಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಸರ್ವರಲ್ಲಿಯೂ ಸರ್ವ ಕಾರ್ಯಗಳನ್ನು ಸಾಧಿಸುವ ದೇವರು ಒಬ್ಬನೇ. ಆದರೆ ಪ್ರತಿಯೊಬ್ಬನಲ್ಲಿ ತೋರಿ ಬರುವ ದೇವರಾತ್ಮನ ವರಗಳು ಸರ್ವರ ಪ್ರಯೋಜನಾರ್ಥವಾಗಿ ಕೊಡಲ್ಪಟ್ಟೆ. ಈ ವರಗಳು ಅವುಗಳು ಎಲ್ಲಿರ್ತವೆ? ಸಭೆಯಲ್ಲಿ ಇರ್ತವೆ, ಸಭೆಯಲ್ಲಿ ಇವೆ, ವಿಶ್ವಾಸಿಗಳಲ್ಲಿ ಇವೆ. ಅವು ಬೇರೆ ಎಲ್ಲರಲ್ಲಿಯೂ ಒಂದೇ ತರವಾದ ವರ ಇರೋದಿಲ್ಲ. ಬೇರೆ ಬೇರೆ ವಿಧವಾದಂತ ವರಗಳನ್ನು ದೇವರು ಕೊಟ್ಟಿದ್ದಾನೆ. ಅದನ್ನು ಸರ್ವರ ಉಪಯೋಗಕ್ಕೋಸ್ಕರವಾಗಿ ಪ್ರತಿಯೊಬ್ಬ ವಿಶ್ವಾಸಿಯು ಅವುಗಳನ್ನು ಉಪಯೋಗಿಸಬೇಕು ಎಂಬುವಂಥದ್ದನ್ನು ನೋಡ್ರಿ ವಾಕ್ಯದಿಂದ ತಿಳುವಳಿಕೆ ಅದು ಆಗಿರ್ತದೆ. 1 ಕೊರಿಂಥ 7:7. ನಾನಿರುವಂತೆಯೇ ಎಲ್ಲಾ ಮನುಷ್ಯರು ಇರಬೇಕೆಂಬುದು ನನ್ನ ಇಷ್ಟ. ಆದರೆ ಒಬ್ಬನು ಒಂದು ವಿಧವಾಗಿ, ಮತ್ತೊಬ್ಬನು ಇನ್ನೊಂದು ವಿಧವಾಗಿ ದೇವರಿಂದ ವರವನ್ನು ಹೊಂದಿಕೊಂಡಿದ್ದಾರೆ. ಒಬ್ಬನು ಒಂದು ವಿಧವಾಗಿ, ಇನ್ನೊಬ್ಬನು ಇನ್ನೊಂದು ವಿಧವಾಗಿ. ನೋಡ್ರಿ, ಒಬ್ಬನು ಸ್ವಾರ್ಥ ಸಾರುವನಾದರೆ ಇನ್ನೊಬ್ಬನು ವಾಕ್ಯದ ಬೋಧನೆಯನ್ನು ಮಾಡುವಂತವನಾಗಿದ್ದಾನೆ. ಇನ್ನೊಬ್ಬನು ಇನ್ನೊಂದು ಸಭೆಯ ಕಾರ್ಯಗಳಲ್ಲಿ ಅವನು ಭಾಗವಹಿಸುವಂತವನಾಗಿದ್ದಾನೆ. ಇನ್ನೊಂದು ರೆಸ್ಪಾನ್ಸಿಬಿಲಿಟಿಯನ್ನು ಅವನು ತೆಗೆದುಕೊಳ್ಳುವಂತವನು ಆತನಾಗಿದ್ದಾನೆ. ನೋಡಿ, ಈ ರೀತಿಯಲ್ಲಿ ಅನೇಕ ವರಗಳನ್ನು ದೇವರು ಸಭೆಯಲ್ಲಿ ವಿಶ್ವಾಸಿಗಳಿಗೆ ಕೊಟ್ಟು ಅವರನ್ನು ತನ್ನ ಮಹಿಮೆಗೋಸ್ಕರವಾಗಿ ಮತ್ತು ಇತರರ ಏಳಿಗೆಗೋಸ್ಕರವಾಗಿ, ಇತರರ ಉಪಯೋಗಕ್ಕೋಸ್ಕರವಾಗಿ ಕರ್ತನು ನಮ್ಮನ್ನು ನಿಮ್ಮನ್ನು ಆತನು ಉಪಯೋಗಿಸುವಂತವನಾಗಿದ್ದಾನೆ ಎಂಬುವಂಥದ್ದನ್ನು ವಾಕ್ಯ ಸ್ಪಷ್ಟವಾಗಿದೆ. ಈ ಸ್ಪಿರಿಚುವಲ್ ಗಿಫ್ಟ್ಸ್ ಎಂಬುದಾಗಿ ಹೇಳುವಾಗ ಅದು ನಾವು ಅರ್ನ್ ಮಾಡುವಂತ ಒಂದು ವಸ್ತು ಅಲ್ಲ. ಅದು ಅಂದ್ರೆ ಏನು? ಈಗ ಯಾರಾದ್ರೂ ಗಿಫ್ಟ್ ಕೊಟ್ರೆ ಅದು ನಾನು ಅರ್ನ್ ಮಾಡಿದ್ದಲ್ಲ. ಅದು ಇಟ್ ಇಸ್ ಎ ಗಿಫ್ಟ್. ಗಿಫ್ಟ್ ಇಸ್ ಎ ಗಿಫ್ಟ್. ಯಾರೋ ಕೊಡುವಂಥದ್ದು. ಅದೇ ರೀತಿಯಲ್ಲಿ ದೇವರಾತ್ಮನಿಂದ ನಮಗೆ ಸಿಗುವಂಥದ್ದು ಅದು ವರವಾಗಿದೆ. ಅದನ್ನು ಕೊಟ್ಟಿದ್ದಾನೆ. ಒಬ್ಬೊಬ್ಬರಿಗೆ ಒಂದೊಂದು ವರ ಇದೆ. ಜ್ಞಾನ ವಾಕ್ಯದ ವರ ಒಬ್ಬರಿಗಿದೆ, ಹಾಡುವ ವರ ಒಬ್ಬರಿಗಿದೆ, ವಾಕ್ಯ ಬೋಧನೆ ಮಾಡುವ ವರ ಇದೆ. ಈಗ ಕಾಯಿಲೆ ವಾಸಿ ಪ್ರಾರ್ಥನೆಯ ಮುಖಾಂತರವಾಗಿ ಕಾಯಿಲೆ ವಾಸಿ ಆಗುವಂತ ವರವನ್ನು ಕೂಡ ದೇವರು ಅನೇಕರಿಗೆ ಆತನು ಕೊಡುವಂತವನು, ಪಟ್ಟುವಂತವನು ಆತನಾಗಿದ್ದಾನೆ. ಇನ್ನು ನಾವು 1 ಕೊರಿಂಥ 12ನೇ ಅಧ್ಯಾಯದಲ್ಲಿ ನೀವು ಓದುವಾಗ ಅನೇಕ ವರಗಳಲ್ಲಿ ಬರೆಯಲ್ಪಟ್ಟಿವೆ. ಅದರಿಂದ ನಾವು ಇವುಗಳನ್ನು ಗುರುತಿಸಿಕೊಳ್ಳಬೇಕು. ನನ್ನ ದೇವರು ನನಗೆ ಕೊಟ್ಟಿರುವ ಆತ್ಮೀಕವಾದಂತ ವರ ಅದು ಏನಾಗಿದೆ ಎಂಬುವಂಥದ್ದನ್ನು ಗ್ರಹಿಸಿಕೊಂಡು ಅದನ್ನು ನಾವು ಅಭ್ಯಾಸಕ್ಕೆ ತರುವಂಥದ್ದು, ಅದನ್ನು ಬೆಳೆಸುವಂಥದ್ದು, ಅದರಲ್ಲಿ ನಾವು ಅಭಿವೃದ್ಧಿ ಹೊಂದುವಂಥದ್ದು ಮತ್ತು ಇತರರ ಉಪಯೋಗಕ್ಕೋಸ್ಕರವಾಗಿ ಅದನ್ನು ಉಪಯೋಗಿಸುವಂಥದ್ದು ಅದು ಪ್ರಾಮುಖ್ಯವಾದ ಸಂಗತಿ ಎಂಬುವಂಥದ್ದನ್ನು ನೋಡ್ರಿ ನಾವು ವಾಕ್ಯದಲ್ಲಿ ತಿಳ್ಕೊಳ್ಳುವಂಥವನ್ನಾಗಿದೆ. ಎಫೆಸ 4:7. ಆದರೆ ಕ್ರಿಸ್ತನು ನಮ್ಮಲ್ಲಿ ಒಬ್ಬೊಬ್ಬನಿಗೆ ಅನುಗ್ರಹಿಸಿದ ಪ್ರಕಾರವೇ ಅವನವನಿಗೆ ಕೃಪಾವರವು ದೊರಕಿದೆ. ಆದ್ದರಿಂದ ಆತನು ಉನ್ನತ ಸ್ಥಾನಕ್ಕೆ ಏರಿದಾಗ ಸಾಕ್ಬಿಡಿ. ಅದೇ ಇದು ಅನೇಕ ಕಡೆಗಳಲ್ಲಿ ನೋಡ್ರಿ, ಆತನು ತನ್ನ ಕೃಪಾವರದ ಪ್ರಕಾರವಾಗಿ ಕೊಟ್ಟಿರುವ ಪ್ರಕಾರವಾಗಿಯೇ ಒಬ್ಬೊಬ್ಬನಿಗೂ ಆ ವರಗಳು ದೊರಕಿವೆ ಎಂಬುವಂಥದ್ದು. ಯಾರು ಹೇಳಲಿಕ್ಕಾಗೋದಿಲ್ಲ ನನಗೆ ಏನು ಇಲ್ಲ, ನನಗೆ ವರ ಇಲ್ಲ, ನಾನು ಕರ್ತನಾದ ಯೇಸು ಕ್ರಿಸ್ತನು ಏನನ್ನು ಹೊಂದಿಕೊಂಡಿಲ್ಲ, ದೇವರಾತ್ಮನು ನನ್ನಲ್ಲಿ ನನಗೇನು ಕೊಟ್ಟಿಲ್ಲ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ, ಮಹಿಳೆಯರನ್ನೂ ಸೇರಿಸಿ ಎಲ್ಲರಿಗೂ ಕೂಡ ನೋಡಿ ಆತನು ವರವನ್ನು, ಆತ್ಮೀಕವಾದಂತ ವರವನ್ನು, ಸ್ಪಿರಿಚುವಲ್ ಗಿಫ್ಟ್ಸ್ ಅನ್ನು ಆತನು ಕೊಟ್ಟಿದ್ದ.
ಆದ್ರಿಂದ ಪ್ರಿಯರೇ, ಇವುಗಳನ್ನು ನಾವು ನಮ್ಮ ಜೀವಿತದಲ್ಲಿ ತರುವಂತದ್ದು ಅದು ಪ್ರಾಮುಖ್ಯವಾದ ಸಂಗತಿ ಎಂಬುವಂಥದ್ದನ್ನು ಗ್ರಹಿಸಿಕೊಳ್ಳೋಣ. ಎರಡನೇದಾಗಿ ನಾವೇನು ಸ್ಪಿರಿಚುವಲ್ ಗಿಫ್ಟ್. ಎರಡನೇದಾಗಿ ಲಿಸ್ನಿಂಗ್ ಟು ಯುವರ್ ಹಾರ್ಟ್. ಈ ಯಾವುದೇ ಕಾರ್ಯ ಮಾಡಬೇಕಾದ್ರೆ ಒಂದು ಈಗ ದೇವರ ಕಡೆಗೆ ಸ್ಪಂದಿಸುವಂತ ಒಂದು ಹೃದಯ ಮನುಷ್ಯನಲ್ಲಿ ಆತನಿಗೆ ಬೇಕು. ಆ ಸ್ಪಂದಿಸುವ ಹೃದಯ ಇಲ್ಲದೆ ಹೋದ್ರೆ ವಾಕ್ಯದ ಕಡೆಗೆ ಸ್ಪಂದಿಸುವ ಹೃದಯ, ಪ್ರಾರ್ಥನೆಯ ಕಡೆಗೆ ಸ್ಪಂದಿಸುವ ಹೃದಯ, ದೇವರ ಕಡೆಗೆ ಸ್ಪಂದಿಸುವಂತ ಒಂದು ಹೃದಯ ನಮ್ಮಲ್ಲಿ ಇಲ್ಲದೆ ಹೋದ್ರೆ ಏನಾಗ್ತದೆ? ಯಾವ ಕಾರ್ಯವನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ವಾಕ್ಯ ಯೆರೆಮೀಯದಲ್ಲಿ ನೋಡ್ತೀವಲ್ಲ, ಅದು ಹೃದಯವು ಏನಾಗಿದೆ? ವಂಚಕ, ಗುಣವಾಗದ ರೋಗಕ್ಕೆ ಅದು ಒಳಗಾಗಿದೆ. ವಿಶ್ವಾಸಿಗಳಲ್ಲಿಯೂ ಅದೇ ಆಗಿದೆ. ಅದು ಪಾಪಿಗಳಲ್ಲಿ ಮಾತ್ರ ಅಲ್ಲ, ವಿಶ್ವಾಸಿಗಳಲ್ಲಿಯೂ ಹೃದಯ ವಂಚನೆಗೆ ಅದು ಒಳಗಾಗಿದೆ. ಯಾಕೆಂದ್ರೆ ನಾವು ದೇವರು ಕೊಡುವಂತ ಸುವರಗಳನ್ನು, ದೇವರು ಕೊಡುವಂತ ವರಗಳನ್ನು ನಾವು ಪಡೆಕೊಳ್ಳದೆ ನಮ್ಮ ಹೃದಯವನ್ನು ಗಟ್ಟಿ ಮಾಡಿಕೊಂಡವರಾಗಿ ನಾವು ಹಾಗೆಯೇ ಕೂತಿರುವಂತ ಸ್ಥಿತಿಯಲ್ಲಿ ನಾವಿದ್ದೇವೆ. ಅದು ವಂಚನೆಯ ಒಂದು ಸ್ಥಿತಿ ಎಂಬುವಂಥದ್ದನ್ನು ನಾವು ತಿಳ್ಕೊಳ್ಳುವಂಥದ್ದು ಅವಶ್ಯ. ಅದರಿಂದ ನಮ್ಮ ಹೃದಯಕ್ಕೆ ಒಂದು ನಿರೀಕ್ಷೆ ಬೇಕು, ಒಂದು ಆಸಕ್ತಿ ಬೇಕು, ಒಂದು ಆಶೆ ಬೇಕು, ಒಂದು ಮನಸ್ಸಿನ ಕಲ್ಪನೆ, ಪ್ರೀತಿ, ವಾತ್ಸಲ್ಯ, ಒಂದು ಸೋರ್ಸ್ ನೋಡ್ರಿ, ಅದು ಬೇಕಾಗಿದೆ. ಹೋಪ್, ಇಂಟ್ರೆಸ್ಟ್, ಆಂಬಿಷನ್, ಡ್ರೀಮ್ಸ್, ಅಫೆಕ್ಷನ್, ಇವೆಲ್ಲವೂ ನೋಡ್ರಿ ನಾವು ಕರ್ತನಿಂದ ರೂಪಿಸಲ್ಪಟ್ಟಿದ್ದೇವೆ ಎಂಬುದಾಗಿ ಹೇಳುವಾಗ ಈ ಎಲ್ಲಾ ಅಂಶಗಳು ನಮ್ಮಲ್ಲಿ ಅವು ಕಾರ್ಯರೂಪಕ್ಕೆ ಬರಬೇಕೆಂಬುದಾಗಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ನಾವು ಜ್ಞಾನೋಕ್ತಿ 27:19 ನೀರು ಮುಖವನ್ನು ಹೇಗೆ ಪ್ರತಿಬಿಂಬಗೊಳಿಸುತ್ತದೋ ಮನುಷ್ಯನಿಗೆ ಮನುಷ್ಯನನ್ನು ಹೃದಯವು ಹಾಗೆ ತೋರ್ಪಡಿಸುತ್ತದೆ. ಏನಂತೆ? ನೀರು, ಈಗ ನೀರಿನಲ್ಲಿ ಮುಖ ನೋಡ್ಕೊಂಡ್ರೆ ನಿಮ್ಮ ಪ್ರತಿಬಿಂಬ ಅದು ಕಾಣಿಸುವಂತದ್ದಾಗಿದೆ. ಅದೇ ರೀತಿಯಲ್ಲಿ ಒಬ್ಬ ಮನುಷ್ಯನ ಹೃದಯ ಏನಂತೆ? ಅವನ ಹೃದಯವು ಕೂಡ ಅದೇ ರೀತಿಯಲ್ಲಿ ರಿಫ್ಲೆಕ್ಟ್ ಆಗುವಂತದ್ದಾಗಿದೆ. ನೀನು ಯಾವ ರೀತಿ ಇದೆಯಲ್ಲ, ಅದು ಅದೇ ರೀತಿಯಲ್ಲಿ ಅದರಲ್ಲಿ ರಿಫ್ಲೆಕ್ಟ್ ಆಗುವಂಥದ್ದು ಅದು ಆಗಿದೆ ಎಂಬುವಂಥದ್ದನ್ನು ನೋಡ್ರಿ ಅಲ್ಲಿ ವಾಕ್ಯದಲ್ಲಿ ನಾವು ಓದ್ಬಿಡು. ಆದ್ರಿಂದ ನಮ್ಮ ಹೃದಯ ನಾವು ಏನಾಗಿದ್ದೇವೆ ಎಂಬುವಂಥದ್ದನ್ನು ಅದು ರಿವೀಲ್ ಮಾಡುವಂಥದ್ದು, ಪ್ರಕಟಪಡಿಸುವಂಥದ್ದು ಅದು ಆಗಿದೆ. ಅದರಿಂದ ಅದು ನನಗೆ ಮತ್ತು ನಮ್ಮ ಹೃದಯಕ್ಕೆ, ನಿಮಗೆ ಅದು ಗೊತ್ತಿರುವಂತ ಒಂದು ಸಂಗತಿ ಅದು ಆಗಿರುತ್ತದೆ. ಆದ್ರಿಂದ ಪ್ರಿಯರೇ, ನಾವು ಸ್ಪಷ್ಟವಾಗಿ ಗ್ರಹಿಸಿಕೊಳ್ಳಬೇಕು. ಕರ್ತನು ನಮ್ಮನ್ನು ರೂಪಿಸಿದ್ದಾನೆ ಎಂಬುದಾಗಿ ಹೇಳುವಾಗ ಅದರಲ್ಲಿ ನಮ್ಮ ಹೃದಯ ಏನಿದೆಯಲ್ಲ ಅದು ದೇವರಿಗೆ ಸ್ಪಂದಿಸುವ ಹೃದಯ ಅದು ಆಗಿರ್ತದೆ. ದೇವರು ನಮ್ಮನ್ನು ರೂಪಿಸಿದ್ದ ಸಂಗತಿಯನ್ನು ನಾವು ಸ್ಪಷ್ಟವಾಗಿ ಅರಿತುಕೊಂಡವರಾಗಿ ಆತನಿಗೋಸ್ಕರವಾಗಿ ನಾವು ಕಾರ್ಯ ಮಾಡುವಂತೆ ನಮ್ಮನ್ನು ಅದು ಪ್ರೇರೇಪಿಸುವಂಥದ್ದು ಅದು ಆಗಿರುತ್ತದೆ ಎಂಬುದನ್ನು ತಿಳ್ಕೊಳ್ಳಬಹುದು. ಡ್ಯೂಟ್ರಾನಮಿ, ಧರ್ಮೋಪದೇಶ ಕಾಂಡ 11:13. ನಾನು ಈಗ ನಿಮಗೆ ಬೋಧಿಸುವ ಆಜ್ಞೆಗಳಿಗೆ ನೀವು ಲಕ್ಷ್ಯ ಕೊಟ್ಟು ನಿಮ್ಮ ದೇವರಾದ ಯೆಹೋವನನ್ನು ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ಪ್ರೀತಿಸಿ ಆತನನ್ನು ಸೇವಿಸಿದರೆ ನಿಮಗೆ ಗೋಧಿ, ದ್ರಾಕ್ಷೆ, ಎಣ್ಣೆಕಾಯಿ ಇವುಗಳ ಬೆಳೆ ಚೆನ್ನಾಗಿ ಉಂಟಾಗುವಂತೆ ಆತನು ನಿಮ್ಮ ಭೂಮಿಗೆ ಬೇಕಾದ ಹಿಂಗಾರುಗಳನ್ನು ಸರಿಯಾಗಿ ನಡೆಸುವನು. ಅಲ್ಲೇನ್ ಹೇಳ್ತದೆ? ಸರ್ವ್ ದ ಲಾರ್ಡ್ ವಿತ್ ಆಲ್ ಯುವರ್ ಹಾರ್ಟ್. ಪೂರ್ಣ ಹೃದಯದಿಂದ ನೀನು ದೇವರನ್ನು ಸೇವಿಸಬೇಕು. ಅವಾಗ ಏನಾಗ್ತದೆ? ಅವಾಗ ಎಲ್ಲ ಅವರಿಗೆ ಅದು ಇಸ್ರಾಯೇಲರ ಕುರಿತಾಗಿ ಹೇಳಲ್ಪಟ್ಟಿತ್ತು. ಭೌಮಿಕವಾದಂತಹ ಆಶೀರ್ವಾದ. ಆದ್ರೆ ವಿಶ್ವಾಸಿಗೆ ಸಿಗುವಂತದ್ದು ಆತ್ಮಿಕವಾದಂತಹ ಆಶೀರ್ವಾದವನ್ನು ದೇವರು ಕೊಡುವಂತ ಸ್ಪಿರಿಚುವಲ್ ಗಿಫ್ಟ್ಸ್ ಅನ್ನು ದೇವರು ಕೊಡುವಂತವನು ಆತನಾಗಿದ್ದಾನೆ. ಆದ್ರಿಂದ ಪ್ರಿಯರೇ, ಸ್ಪಷ್ಟವಾಗಿ ನಾವು ಗ್ರಹಿಸಿಕೊಳ್ಳೋಣ. ನಮ್ಮ ಆಸಕ್ತಿ ಎಲ್ಲಿದೆ, ನಮ್ಮ ಒಂದು ನಿರೀಕ್ಷೆ ಅದು ಎಲ್ಲಿದೆ, ನಮ್ಮ ಇಂಟ್ರೆಸ್ಟ್ ಯಾವುದರಲ್ಲಿದೆ, ನಾವು ನಮ್ಮ ಆಂಬಿಷನ್ ನಾವು ಯಾವುದ ಕಡೆಗೆ ನಾವು ತಿರುಗಿಸಿದ್ದೇವೆ, ನಮ್ಮ ಒಂದು ಮನಸ್ಸಿನ ಕಲ್ಪನೆ ಅದು ಎಲ್ಲಿದೆ, ದೇವರ ಕಡೆಗಿದೆಯೋ ಅಥವಾ ಯಾವ ಕಡೆಗೆ ಅದು ಹೋಗುತ್ತಾ ಇದೆ ಎಂಬುವಂಥದ್ದನ್ನು ನಾವು. ಆದ್ರಿಂದ ಯು ಮಸ್ಟ್ ಹ್ಯಾವ್ ಎ ಲಿಸ್ನಿಂಗ್ ಹಾರ್ಟ್ ಟುವರ್ಡ್ಸ್ ಗಾಡ್. ದೇವರ ಕಡೆಗೆ ನಮ್ಮ ಹೃದಯವನ್ನು ನಾವು ತಿರುಗಿಸುವಂಥದ್ದು ಅದು ಪ್ರಾಮುಖ್ಯವಾದ ಸಂಗತಿ ಎಂದು ಆ ರೂಪಿತ ಅಂದ್ರೆ ಆ ಒಂದು ರೂಪ, ದೇವರು ಕೊಡುವ ರೂಪ ನಮಗೆ ಅದು ತಿಳಿಸುವಂತದ್ದಾಗಿದೆ ಎಂಬುವಂಥದ್ದನ್ನು ನಾವು ಗ್ರಹಿಸಿಕೊಳ್ಳಬಹುದು. ಆಮೇಲೆ ಜ್ಞಾನೋಕ್ತಿ 15:6, 15:16.
ಶಿಷ್ಟನ ಮನೆಯಲ್ಲಿ ದೊಡ್ಡ ನಿಧಿ, ದುಷ್ಟನ ಆದಾಯವು ಕಳವಳವೇ. ಹ್ಮ್. ಜ್ಞಾನಿಗಳ ತುಟಿಗಳು ತಿಳುವಳಿಕೆಯನ್ನು ಬಿತ್ತುವವು, ಜ್ಞಾನಹೀನರ ಹೃದಯವು ಅದನ್ನು ಬಿತ್ತುವುದೇ ಇಲ್ಲ. ಮೊದಲನೇ ಅರ್ಥ ಆಗುತ್ತೆ. ಶಿಷ್ಟನ ಮನೆಯಲ್ಲಿ ದೊಡ್ಡ ನಿಧಿ, ಹ್ಮ್. ದುಷ್ಟನ ಆದಾಯವು ಕಳವಳವೇ. ಪ್ರಾಬ್ಲಮ್ಸ್ 15:16 15:16 ಕಳವಳದಿಂದ ಕೂಡಿದ ಬಹುಧನಕ್ಕಿಂತಲೂ ಯೆಹೋವನ ಭಯದಿಂದ ಕೂಡಿದ ಅಲ್ಪಧನವೇ ಲೇಸು. ನೋಡ್ರಿ, ಕಳವಳದಿಂದ ಕೂಡಿದಂತಹ ಧನಕ್ಕಿಂತಲೂ ಏನಂತೆ, ಯೆಹೋವನ ಭಯದ ಅಲ್ಪಧನವೇ. ಅಂದ್ರೆ ಏನಾಗ್ತದೆ, ನಾವು ನಮ್ಮ ಜೀವಿತದಲ್ಲಿ ನಮ್ಮಲ್ಲಿಯೇ ಒಂದು ಒಳ್ಳೆಯ ಜೀವಿತ, ಕಂಫರ್ಟಬಲ್ ಲೈಫ್, ಈ ಪ್ರಪಂಚದಲ್ಲಿ ನಾವು ಸುರಕ್ಷಿತವಾದಂತ ಜೀವಿತ, ಕಂಫರ್ಟಬಲ್ ಆದಂತ ಒಂದು ಜೀವಿತವನ್ನು ನಾವು ನಡೆಸುತ್ತಾ ಹೋಗಬೇಕು ಎಂಬುದಾಗಿ ಅದಕ್ಕಾಗಿ ಬಹಳ ಪ್ರಯತ್ನ ಪಡ್ತೀವಿ. ಅದಕ್ಕಾಗಿ ಎಲ್ಲ ರೀತಿಯಲ್ಲಿ ನಾವು ಕಷ್ಟಪಟ್ಟು ಹಣ ಸಂಪಾದನೆ ಮಾಡಿ, ಕಷ್ಟದಲ್ಲೋ ಅಥವಾ ಬೇರೆ ನನ್ಗೆ ಗೊತ್ತಿಲ್ಲ ಅದು ಯಾವ ರೀತಿಯಲ್ಲಿ ಮಾಡ್ತಾರೋ, ಎಲ್ಲ ರೀತಿಯಲ್ಲಿ ನಾವು ಮನೆಗಳನ್ನು ಕಟ್ಟಿಕೊಂಡು, ಕಾರ್ ತಕೊಂಡು, ಅದು ತಕೊಂಡು, ಇದು ತಕೊಂಡು, ಎಲ್ಲಾ ರೀತಿಯಲ್ಲಿ ಕಂಫರ್ಟಬಲ್ ಆಗಿ ಜೀವಿಸುವುದಕ್ಕೆ ನಮ್ಮ ಜೀವಿತದ ಕಾಲವನ್ನು ನಾವು ಕಳೆದು ಬಿಡ್ತೀವಿ ಅಲ್ಲಿ ಅಲ್ವಾ. ಹಾಗಿದ್ದಲ್ಲಿ ನೀನು ನಿನ್ನ ಹೃದಯವನ್ನು ಯಾವಾಗ ಕರ್ತನಿಗೆ ಕೊಟ್ಟಿದ್ದಿ, ಕರ್ತನಿಗೆ ಯಾವಾಗ ನೀನು ಸ್ಪಂದಿಸಿದ್ದಿ, ಕರ್ತನ ಕಾರ್ಯಗಳನ್ನು ಮಾಡಲಿಕ್ಕೆ ಸಂಧಿಸಿದ್ದಿ, ದೇವರು ನಿನಗೆ ಕೊಟ್ಟಂತ ಆ ವರಗಳನ್ನು ನೀನು ಉಪಯೋಗಿಸಿ ಕರ್ತನ ಮಹಿಮೆಗಾಗಿ ಜೀವಿಸಲಿಕ್ಕೆ ನೀನು ಸಮಯ ಕೊಟ್ಟಿದ್ದೀಯಾ, ಅದನ್ನು ಉಪಯೋಗಿಸಿದ್ದೀಯಾ ಎಂಬುವಂಥದ್ದನ್ನು ನಾವು ಪ್ರಶ್ನೆ ಹಾಕಿಕೊಳ್ಳುವಂಥದ್ದು. ಆದ್ರಿಂದ ನಮ್ಮ ಫೋಕಸ್ ಎಲ್ಲಿದೆ, ಯಾವ ಕಡೆಗೆ ನಾವು ನಮ್ಮ 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 ಫೋಕಸ್ ಅನ್ನು ಮಾಡಿಕೊಂಡಿದ್ದೇವೆ ಎಂಬುವಂಥದ್ದನ್ನು ಈ ಸಮಯದಲ್ಲಿ ನಾವು ಗ್ರಹಿಸಿಕೊಳ್ಳುವಂಥದ್ದು ಅವಶ್ಯಕ. ಆಮೇಲೆ ಮೂರನೇದಾಗಿ ನಾವು ನೋಡುವಂಥದ್ದು ಏನದು, SHA, ಆಮೇಲೆ ಏನದು, ಅಪ್ಲೈಯಿಂಗ್ ಯುವರ್ ಅಬಿಲಿಟೀಸ್. ಅಂದ್ರೆ ದೇವರು ಕೊಟ್ಟಿರುವ ಸಾಮರ್ಥ್ಯವನ್ನು ನೀವು ಅದನ್ನು ಉಪಯೋಗಿಸಬೇಕು, ಅದನ್ನು ಕಾರ್ಯರೂಪಕ್ಕೆ ತರಬೇಕೆಂಬುದಾಗಿ ಹೇಳ್ತೀವಿ. ಅಬಿಲಿಟೀಸ್ ಅಂದ್ರೆ ಏನು? ಪವರ್ ಟು ಪರ್ಫಾರ್ಮ್ ಎಂಬುದಾಗಿ. ಅಂದ್ರೆ ಯಾವುದೇ ಕಾರ್ಯವನ್ನು ಮಾಡಲಿಕ್ಕೆ ನಿನ್ನಲ್ಲಿರುವ ದೇವರು ಕೊಟ್ಟಿರ್ತಕ್ಕಂಥ ಒಂದು ಶಕ್ತಿ ಎಂಬುವಂಥದ್ದನ್ನು ನಾವು ಗ್ರಹಿಸಿಕೊಳ್ಳಿಕ್ಕೆ ಸಾಧ್ಯ ಉಂಟು. ಇದು ನ್ಯಾಚುರಲ್ ಅಬಿಲಿಟೀಸ್ ಅಥವಾ ಟ್ಯಾಲೆಂಟ್ಸ್ ಎಂಬುದಾಗಿ ಅನೇಕರಿಗಿದೆ. ಅದು ದೇವರು ಎಲ್ಲಾ ಮನುಷ್ಯರಿಗೂ ಅನೇಕರಿಗೆ ಕೊಟ್ಟಿದ್ದಾನೆ. ನ್ಯಾಚುರಲ್ ಅಬಿಲಿಟೀಸ್, ಕೆಲವರಿಗೆ ಮಾತನಾಡ್ತಕ್ಕಂಥ ಟ್ಯಾಲೆಂಟ್ ಅನ್ನು ದೇವರು ಕೊಟ್ಟಿದ್ದಾನೆ. ಅಥ್ಲೆಟಿಕ್ ಅಬಿಲಿಟೀಸ್ ಇದೆ, ಫಿಸಿಕಲ್ ಕೋಆರ್ಡಿನೇಷನ್ ಇದೆ, ಕೆಲವರು ದೇ ಆರ್ ಗುಡ್ ಅಟ್ ಮ್ಯಾಥಮೆಟಿಕ್ಸ್, ಕೆಲವರು ಮ್ಯೂಸಿಕ್ ನಲ್ಲಿ ಒಳ್ಳೆಯವರು ಇರ್ತಾರೆ, ಕೆಲವರು ಒಳ್ಳೆ ಮೆಕ್ಯಾನಿಕ್ ಕೆಲಸ ಮಾಡ್ತಾರೆ, ಕೆಲವರು ಒಳ್ಳೆ ಸಿಂಗಿಂಗ್ ಅನ್ನು ಮಾಡುವಂತವರಾಗಿದ್ದಾರೆ. ಇದು ನ್ಯಾಚುರಲ್ ಅಬಿಲಿಟೀಸ್ ಎಂಬುದಾಗಿ ನೋಡ್ತೇವೆ. ಆದರೆ ದೇವರು ಕೊಡುವಂತ ವರ ಅಂದ್ರೆ ದೇವರ ಆತ್ಮನು ನಮ್ಮಲ್ಲಿರುವಾಗ ಆತನು ನಮ್ಮಲ್ಲಿ ಈ ವರಗಳನ್ನು ಆತನು ಉದ್ಭವ ಮಾಡುವಂತವನು ಆತನಾಗಿದ್ದಾನೆ ಎಂಬುವಂಥದ್ದನ್ನು ಯಾಕೋಸ್ಕರವಾಗಿ ದೇವರ ಕಾರ್ಯಗಳನ್ನು ಮಾಡಲಿಕ್ಕೆ, ಸಭೆಯನ್ನು ಕಟ್ಟಲಿಕ್ಕೆ, ಸಭೆಯನ್ನು ಶೃಂಗರಿಸಲಿಕ್ಕೆ, ಸಭೆಯಲ್ಲಿ ಅನೇಕರನ್ನು ವಿಶ್ವಾಸಿಗಳನ್ನು ಸೇರಿಸಲಿಕ್ಕೆ, ಅನೇಕರು ರಕ್ಷಿಸಲ್ಪಟ್ಟವರಾಗಿ ರಕ್ಷಣಾ ಮಂಡಳಿಗೆ ಸೇರ್ಲಿಕ್ಕೆ, ಸುವಾರ್ತೆಯನ್ನು ಸಾರಲಿ, ಇನ್ನು ಅನೇಕ ಅಂಶಗಳಿಗೆ ದೇವರು ನಮ್ಮನ್ನು ರೂಪಿತರನ್ನಾಗಿ ನೋಡ್ರಿ ಆತನು ಮಾಡಿದ್ದಾನೆ ಎಂಬುವಂಥದ್ದನ್ನು ನಾವು ನೋಡ್ತೇವೆ. ವಿಮೋಚನ ಕಾಂಡ 31ನೇ ಅಧ್ಯಾಯ 3-5 ಓದಿ ಯಾರ. ಎಕ್ಸೋಡಸ್ 31:3-5. ರತ್ನಗಳನ್ನು ಕೆತ್ತುವುದಕ್ಕೂ ಮರದಲ್ಲಿ ವಿಚಿತ್ರವಾಗಿ ಕೆತ್ತನೆ ಕೆಲಸವನ್ನು ಮಾಡುವುದಕ್ಕೂ ಇವೇ ಮೊದಲಾದ ಸಮಸ್ತ ಶೃಂಗಾರವಾದ ಕೆಲಸವನ್ನು ಮಾಡುವುದಕ್ಕೂ ನಾನು ಯಹೂದ ಕುಲದವನಾದ ಊರನ ಮೊಮ್ಮಗನು ಊರಿಯ ಮಗನು ಆಗಿರುವ ಬೆಚಲೇಲನೆಂಬುದನ್ನು ಗೊತ್ತು ಮಾಡಿದ್ದೇನೆ. ಯಾರನ್ನು ಗೊತ್ತು ಮಾಡಿದ್ದಾನೆ? ಓದಿ ಮುಂದಕ್ಕೆ. ಅವನಿಗೆ ದಿವ್ಯಾತ್ಮವನ್ನು ಕೊಟ್ಟು ಬೇಕಾದ ಜ್ಞಾನ, ವಿದ್ಯಾ ವಿವೇಕಗಳನ್ನು, ಸಕಲ ಶಿಲ್ಪಶಾಸ್ತ್ರ ಜ್ಞಾನವನ್ನು ಅನುಗ್ರಹಿಸಿದ್ದೇನೆ. ಯಾತಕ್ಕೋಸ್ಕರವಾಗಿ? ದೇವರಿಗೋಸ್ಕರವಾಗಿ ಕಟ್ಟಬೇಕಾದಂತ ದೇವಸ್ಥಾನ, ದೇವರಿಗೆ ಕಟ್ಟಬೇಕಾದಂತ ಆ ದೇವದರ್ಶನ ಗುಡಾರದ ಕೆಲಸಗಳನ್ನು ಮಾಡ್ಲಿಕ್ಕೋಸ್ಕರವಾಗಿ, ಅದಕ್ಕೋಸ್ಕರವಾಗಿ ಯಾರು ಬೇಕು? ಶಿಲ್ಪಕಲೆಗಳನ್ನು ಮಾಡುವಂತವ್ರು ಬೇಕು, ದೇವಾಲಯವನ್ನು ಶೃಂಗರಿಸುವಂತವ್ರು ಬೇಕು. ಇವೆಲ್ಲ ಮಾಡ್ಲಿಕ್ಕೆ ಅವ್ರಿಗೇನ್ ಬೇಕು? ಅವರಲ್ಲಿ ಒಂದು ಸ್ಕಿಲ್ ಬೇಕು, ಒಂದು ಗಿಫ್ಟ್ ಬೇಕು. ಅದನ್ನು ಯಾರು ಕೊಡ್ತಾರೆ? ದಿವ್ಯಾತ್ಮನು ಕೊಡುವಂತವನಾಗಿದ್ದಾನೆ. ದೇವರಾತ್ಮನು ಅದನ್ನು ಕೊಡುವಂತವನಾಗಿದೆ. ನಮ್ಮಲ್ಲಿ ಯಾರಿದ್ದಾರೆ? ಇದನ್ನ
ಯಾಕೆ ವರ ಇಲ್ಲ, ಯಾಕೆ ಅದು ನಮ್ಮಲ್ಲಿ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ? ನೋಡಿ, ಇವುಗಳನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳೋದು. ದೇವರಾತ್ಮನು ನಮ್ಮ ದಿವ್ಯಾತ್ಮನು ನಮ್ಮಲ್ಲಿ ಇರುವುದಾದರೆ, ದೇವರಾತ್ಮನು ಓದಿ 1 ತಿಮೋತಿ 2 ತಿಮೋತಿ ಅಂತ ಹೇಳ್ತೀವಿ. 2 ತಿಮೋತಿ 1:7, 2 ತಿಮೋತಿ 1:7. ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಳಿತನದ ಆತ್ಮ ಅಲ್ಲ. ಹೇಳಿತನದ ಆತ್ಮ ಅಲ್ಲ ಅಂತಂದ್ರೆ, ನೀವೇನು ಮಾಡದೆ ಹೋದ್ರೆ, ಒಂದು ಸ್ತೋತ್ರನೂ ಮಾಡದೆ ಹೋದ್ರೆ, ಏನು ಮಾಡದೆ ಸುಮ್ಮನೆ ಇದ್ದು ಬಿಟ್ರೆ ಅದೇನು ಅರ್ಥ? ಹೇಳಿ ಅಂತ ಅರ್ಥ. ಅದಕ್ಕೆ ಅಂತ ಅಂದ್ರೆ ದೇವರಾತ್ಮನಿಗೂ ಅದು ಅರ್ಥ. ಹೇಳಿತನದ ಆತ್ಮ ಅಂತ ಹೇಳಲ್ಪಟ್ಟಿದೆ ಅಲ್ಲಿ. ನೀವು ಪವಿತ್ರ ಆತ್ಮನನ್ನು ಹೇಳಿತನದ ಆತ್ಮವನ್ನಾಗಿ ನೀವದನ್ನ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಅದು ಬೇರೆ ನಾವು ಸ್ಪಷ್ಟವಾಗಿ ಇದನ್ನು ಗ್ರಹಿಸಿಕೊಳ್ಳಬೇಕು. ಹೂ ಆಮ್ ಐ ಇನ್ ದ ಸೈಟ್ ಆಫ್ ಗಾಡ್? ನಾನು ಯಾರಾಗಿದ್ದೇನೆ ಇಂದ ದೇವರ ದೃಷ್ಟಿಯಲ್ಲಿ? ನಾನು ಎಂತವನಾಗಿದ್ದೇನೆ ಎಂತವಳಾಗಿದ್ದೇನೆ ಎಂಬುದನ್ನು ನೋಡಿ. ಆಲ್ ಅವರ್ ಅಬಿಲಿಟೀಸ್ ಕಮ್ಸ್ ಫ್ರಮ್ ಗಾಡ್. ದೇವರಿಂದ ಅವುಗಳು ಬರುವಂತವುಗಳಾಗಿವೆ. 2 ಕೊರಿಂಥ 3:6. ಆತನು ಹೊಸ ಒಡಂಬಡಿಕೆಗೆ ಸೇವಕರಾಗಿರುವ ಸಾಮರ್ಥ್ಯವನ್ನು ನಮಗೆ ಅನುಗ್ರಹಿಸಿದ್ದಾನೆ. ಹೊಸ ಒಡಂಬಡಿಕೆಗೆ ಸೇವಕರಾಗಿರುವ ಸಾಮರ್ಥ್ಯವನ್ನು, ಅಬಿಲಿಟಿಯನ್ನು ದೇವರು ನಮಗೆ ಪ್ರತಿಯೊಬ್ಬರಿಗೂ ಕೂಡ ಕೊಟ್ಟಿದ್ದಾನೆಂಬುದಾಗಿ ವಾಕ್ಯ ತಿಳಿಸುತ್ತದೆ. ಅಲ್ಲೇ 1 ಕೊರಿಂಥ 15:10. ಆದರೆ ನಾನು ಎಂಥವನಾಗಿದ್ದೇನೋ ದೇವರ ಕೃಪೆಯಿಂದಲೇ ಅಂಥವನಾಗಿದ್ದೇನೆ. ನನಗುಂಟಾದ ಆತನ ಕೃಪೆಯು ನಿಷ್ಫಲವಾಗಲಿಲ್ಲ. ನಾನು ಅವರೆಲ್ಲರಿಗಿಂತಲೂ ಹೆಚ್ಚಾಗಿ ಪ್ರಯಾಸ ಪಟ್ಟೆನು. ಆದರೆ ಪ್ರಯಾಸ ಪಟ್ಟವನು ನಾನಲ್ಲ, ನನ್ನೊಂದಿಗಿರುವ ದೇವರ ಕೃಪೆಯೇ. ನೋಡ್ರಿ, ಪೌಲನು ಆತನ ಹೇಳ್ತಕ್ಕಂತ ಮಾತು, ಅವನನ್ನು ದೇವರು ಉಪಯೋಗಿಸಿದಂತ ಅಂಶಗಳನ್ನು ಅವನಲ್ಲಿ ತಿಳಿಸ್ತಾ ಇದ್ದಾನೆ. ನೋಡಿ, ದೇವರಾತ್ಮನ ಅವನಿಗೆ ಕೊಟ್ಟಂತ ಶಕ್ತಿ, ಬಲ, ಆ ರೀತಿಯಲ್ಲಿ ಅವನು ಅದನ್ನು ಉಪಯೋಗಿಸಿಕೊಂಡವನಾಗಿ ಕಾರ್ಯ ಮಾಡುವಾಗ, ನಾನು ನೋಡಿ ಬೇರೆ ಏನಂತ ಹೇಳಿದ್ರು, ಬೇರೆಯವರಿಗಿಂತ ಹಾರ್ಡರ್ ದೆನ್ ಆಲ್ ಆಫ್ ದೆಮ್. ಅಂದ್ರೆ ಯಾರು? ಅವನ ಜೊತೆಗಿದ್ದ ಅಪೊಸ್ತಲರುಗಳು. ಅವರು ಕೂಡ ಕರ್ತನ ಸೇವೆಯನ್ನು ಅದ್ಭುತವಾಗಿ ಮಾಡುತ್ತಿದ್ರು. ಪೌಲನು ನಂತರ ಬಂದಂತ ಅಪೊಸ್ತಲನು ನೋಡ್ರಿ, ಅವನು 9ನೇ ಅಪೊಸ್ತಲ ಕೃತ್ಯ 9ನೇ ಅಧ್ಯಾಯದಲ್ಲಿ ರಕ್ಷಣೆಯನ್ನು ಹೊಂದಿ, ಅವನು ದೀಕ್ಷಾಸನ ಪಡೆದುಕೊಂಡು ಪರಿಶುದ್ಧಾತ್ಮನನ್ನು ಹೊಂದಿಕೊಂಡವನಾಗಿ ದಮಸ್ಕದಲ್ಲಿಯೇ ಅವನು ಸೇವೆಯನ್ನು ಪ್ರಾರಂಭ ಮಾಡಿಬಿಟ್ಟ. ಅಲ್ಲಿಂದ ಪ್ರಾರಂಭ ಮಾಡಿದವನು ಅವನು ಆಗ್ಲೇ ನೋಡ್ರಿ, ಎಲ್ಲಾ ಯಹೂದ್ಯ ಮತಾವಲಂಬಿಗಳ ಸಂಗಡ ಹೋಗಿ ಎಲ್ಲ ರೀತಿಯಲ್ಲಿ ಯೇಸು ಕ್ರಿಸ್ತನೇ ಮೆಸ್ಸಿಯನು ದೇವರು ಎಂಬುದಾಗಿ ಆತನು ತರ್ಕ ಮಾಡುತ್ತಾ, ವಾದ ಮಾಡುತ್ತಾ, ಅದನ್ನು ಸ್ಪಷ್ಟಪಡಿಸಿ ಅವರಿಗೆ ಕನ್ವಿಕ್ಟ್ ಮಾಡುವಂತ ಒಂದು ಬಲ, ಒಂದು ಶಕ್ತಿ, ಒಂದು ಸ್ಕಿಲ್ ಅನ್ನು, ವರವನ್ನು ದೇವರು ಅವನಿಗೆ ಅದ್ಭುತವಾಗಿ ದಯಪಾಲಿಸಿದ್ದನ್ನು ನಾವ್ಯಾಕೆ ಬಾಯಿ ಮುಚ್ಕೊಂಡು ಕೂತ್ಕೊಂಡಿರ್ಬೇಕು? ಯೇಸು ಕ್ರಿಸ್ತನ ಬಗ್ಗೆ ಮಾತಾಡಬೇಕು, ಯೇಸು ಕ್ರಿಸ್ತನಾಗಿ ಹೇಳಬೇಕು. ಯೇಸು ಕ್ರಿಸ್ತನ ನಿಜ ದೇವರಾಗಿದ್ದಾನೆ, ಆತನೇ ರಕ್ಷಣೆಯನ್ನು ದಯಪಾಲಿಸಲಿಕ್ಕೆ ಸಾಧ್ಯವಾದಂತ ದೇವರು, ಆತನೇ ಜೀವ ಸ್ವರೂಪನಾದಂತ ದೇವರು ಎಂಬುದಾಗಿ ನಮ್ಮ ಬಾಯಿಗಳನ್ನು ಬಿಟ್ಟು ಹೇಳುವಂತ ಸಮಯ ಇದೇ ಆಗಿದೆ. ಇನ್ನಿಲ್ಲ, ಮುಂದಕ್ಕೆ ಬರೋದಿಲ್ಲ. ಅದರಿಂದ ಪ್ರಿಯರೇ, ಎಚ್ಚೆತ್ತುಕೊಳ್ಳೋಣ. ದೇವರ ವರಗಳನ್ನು ನಾವು ಅದನ್ನು ಕಡೆ ಗಣಿಸುವುದಾದರೆ ನಾವು ಕರ್ತನಿಂದ ಉಪಯೋಗಿಸಲ್ಪಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಎಫೆಸ 3:20-21. ಎಫೆಸ 3:20-21. ನಮ್ಮಲ್ಲಿ ಕಾರ್ಯ ಸಾಧಿಸುವ ಅದನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೋ ಕ್ರಿಸ್ತ ಯೇಸುವಿನಲ್ಲಿಯೋ ತಲತಲಾಂತರಕ್ಕೂ ಯುಗಾಂತರಕ್ಕೂ ಸ್ತೋತ್ರ. ಆಮೆನ್. ಏನಂತೆ? ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದಂತನ್ನು ಮಾಡುವ ಶಕ್ತಿ ಇರುವ ಕೆಲವರು ಅದೇನು ತಿಳ್ಕೊಂಡಿದ್ದಾರೆ ಗೊತ್ತಾ? ನಾನು ಮಾರುತಿ 800 ಯಾವ್ದೋ ಕಾರ್ ಕೇಳಿದೆ, ಆದ್ರೆ ದೇವರು ನನಗೆ ಬೆನ್ಸ್ ಕಾರ್ ಕೊಟ್ಟಿದ್ದಾನೆ ಅಂತ ಅರ್ಥ ಅಲ್ಲ ಅದು. ನಾವು ಬೇಡುವುದಕ್ಕಿಂತ ಅತ್ಯಧಿಕವಾಗಿ ಕೊಡ್ತೇನೆ. ಅದು ಭೌಮಿಕವಾದಂತಹ ಆಶೀರ್ವಾದಗಳಲ್ಲ, ಭೌಮಿಕವಾದಂತಹ ಗಿಫ್ಟ್ ಅಲ್ಲ. ಅದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು.
ದೇವರು ತನ್ನ ಅತ್ಯಧಿಕವಾದ ಶಕ್ತಿಯಲ್ಲಿ ನಮ್ಮನ್ನು ತನ್ನ ಚಿತ್ತಕ್ಕೋಸ್ಕರವಾಗಿ, ತನ್ನ ಉದ್ದೇಶಕ್ಕಾಗಿ ಉಪಯೋಗಿಸ್ಲಿಕ್ಕೋಸ್ಕರವಾಗಿ ನಮಗೆ ಆತನು ವರಗಳನ್ನು, ಗಿಫ್ಟ್ಗಳನ್ನು, ಅಬಿಲಿಟೀಸ್ಗಳನ್ನು ಕೊಟ್ಟು ತನ್ನ ಮಹಿಮೆಗೋಸ್ಕರವಾಗಿ ಆತನು ಉಪಯೋಗಿಸುವಂತವನಾಗಿದ್ದಾನೆ ಎಂಬುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಾವು ಈ ರೀತಿ ಹೇಳ್ಬೋದು, ಐ ಜಸ್ಟ್ ಡೋಂಟ್ ಹ್ಯಾವ್ ಎನಿ ಅಬಿಲಿಟೀಸ್ ಟು ಆಫರ್. ನಾನು ಯಾರಿಗೆ ಏನು ಕೊಡ್ಲಿಕ್ಕೆ ನನ್ನಲ್ಲಿ ಏನು ಸಮರ್ಥತೆ ಇಲ್ಲ, ಗಿಫ್ಟ್ ಇಲ್ಲ ಎಂಬುದಾಗಿ ಹೇಳಿದ್ರೆ ದಿಸ್ ಇಸ್ ಎ ರಾಂಗ್ ಸ್ಟೇಟ್ಮೆಂಟ್. ಅದು ತಪ್ಪಾದಂತ ಒಂದು ಮಾತಾಗುತ್ತದೆ ಎಂಬುವಂಥದ್ದನ್ನು ಸ್ಪಷ್ಟವಾಗಿ ಗ್ರಹಿಸಿಕೊಳ್ಬೇಕು. ಒಬ್ರು ತಿಳಿಸಿದ್ದಾರೆ, ಏನಂದ್ರೆ ಜ್ಞಾನಿಗಳು ಅವ್ರು ಹೇಳಿದ್ರು, ನಮಗೆ ಏನಿರ್ತದಂತೆ ಗೊತ್ತಾ, ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಯು ಹ್ಯಾವ್ ಡಜನ್ಸ್ ಆಫ್ ಅಥವಾ ಹಂಡ್ರೆಡ್ಸ್ ಆಫ್ ಅನ್ಟ್ಯಾಪ್ಡ್, ಅನ್ರೆಕಗ್ನೈಸ್ಡ್, ಅನ್ಯೂಸ್ಡ್ ಅಬಿಲಿಟೀಸ್. ಅಂದ್ರೆ ಅವಿದವಂತೆ ನಮ್ಮಲ್ಲಿ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಅವು ಅಡಗಿವೆ. ಆದ್ರೆ ಅದನ್ನು ನಾವು ಟ್ಯಾಪ್ ಮಾಡಿಲ್ಲ. ಟ್ಯಾಪ್ ಮಾಡದೆ ಹೋದ್ರೆ ಅದಾಗುತ್ತೆ. ನೀವು ಯಾವುದೇ ವಸ್ತುವನ್ನು ನೀವು ಆಪರೇಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಮೊದಲೇದಾಗ ಟ್ಯಾಪ್ ಮಾಡಬೇಕು ಅಲ್ವಾ? ಅನ್ಟ್ಯಾಪ್ಡ್ ಅಬಿಲಿಟೀಸ್, ಅನ್ಟ್ಯಾಪ್ಡ್ ಗಿಫ್ಟ್ಸ್ ಎಷ್ಟೋ ಅವುಗಳು ನಮ್ಮಲ್ಲಿ ಕೂತ್ಕೊಂಡಿದ್ದಾವೆ. ಅವುಗಳನ್ನು ಟ್ಯಾಪ್ ಮಾಡ್ಬೇಕು, ನಾವು ಅವುಗಳನ್ನು ಎಬ್ಬಿಸಬೇಕು. ಕರ್ತನೇ ಇವುಗಳನ್ನು ನಾವು ತಿಳ್ಕೊಳ್ಳುವಂತೆ ನನಗೆ ಅನುಗ್ರಹಿಸು ಎಂಬುದಾಗಿ ಕರ್ತನನ್ನು ಪ್ರಾರ್ಥಿಸುವಾಗ ದೇವರಾತ್ಮನ ಸಹಾಯದಿಂದ ಕರ್ತನ ನಮ್ಮನ್ನು ನಡೆಸುವಂತವನು ಆತ್ಮ. ಏನಾಗಿದೆ? ದೇ ಆರ್ ಡಾರ್ಮೆಂಟ್ ಇನ್ಸೈಡ್ ಯುವರ್ ಇನ್ ಯುವರ್ ಹಾರ್ಟ್. ನಿಮ್ಮ ಹೃದಯದಲ್ಲಿ ಅವು ಇನ್ನೂ ನಿದ್ರಾವಸ್ಥೆಯಲ್ಲಿ ಅವು ಇರುವಂತಹ ಸ್ಥಿತಿ ಅದು ಉಂಟಾಗುತ್ತದೆ. ಅದರಿಂದ ಪ್ರಿಯರೇ, ಸ್ಪಷ್ಟವಾಗಿ ನಾವು ಗ್ರಹಿಸಿಕೊಳ್ಳೋಣ. ಈಗ ಒಬ್ಬ ಮನುಷ್ಯ ನೋಡ್ರಿ, 500ರಿಂದ 700 ಡಿಫರೆಂಟ್ ಸ್ಕಿಲ್ಸ್ ಅಂಡ್ ಅಬಿಲಿಟೀಸ್ ಒಬ್ಬ ಮನುಷ್ಯನಿಗೆ ಅವನಲ್ಲಿ ಇರ್ತದಂತೆ. ಎಲ್ಲಾ ತರವಾದಂತ ಸ್ಕಿಲ್ಸ್ ಗಳು ಅವನಲ್ಲಿ, ಅಬಿಲಿಟೀಸ್ ಅನ್ನು ದೇವರು ಅವನು ಪೊಸೆಸ್ ಮಾಡಿಕೊಂಡಿದ್ದಾನೆ. ಆದ್ರೆ ಅವುಗಳನ್ನು ಉಪಯೋಗಿಸದೇ ಇರುವುದರಿಂದ ಏನಾಗಿವೆ ಅವು? ಹಾಗೆಯೇ ಅವು ಒಂದು ಡಾರ್ಮೆಂಟ್ ಕಂಡೀಷನ್ ನಲ್ಲಿ ಅವು ಇವೆ ಎಂಬುದಾಗಿ ಕೆಲವರು ಅದನ್ನು ಕಾಮೆಂಟ್ರಿಯಲ್ಲಿ ಅವರು ತಿಳಿಸಿದ್ದಾರೆ. ಮತ್ತೆ ನಮ್ಮಲ್ಲಿರ್ತಕ್ಕಂಥ ಬ್ರೈನ್ ಏನಿದೆಯಲ್ಲ, ಬ್ರೈನ್ ಕ್ಯಾನ್ ಸ್ಟೋರ್ 100 ಟ್ರಿಲಿಯನ್ ಫ್ಯಾಕ್ಟ್ಸ್. ಅಂದ್ರೆ ಎಷ್ಟೋ ವಿಷಯಗಳನ್ನು ನಮ್ಮ ಬ್ರೈನ್ ಏನಿದೆ, ಮೆದುಳು, ಅದು ತುಂಬಿಕೊಳ್ಳಿಕ್ಕೆ ಅದು ಸಾಧ್ಯತೆ ಉಂಟು. ಅಂದ್ರೆ ದೇವರ ವಾಕ್ಯದಿಂದ ಸತ್ಯಗಳನ್ನು ನಾವು ತಿಳ್ಕೊಂಡು ಅದನ್ನು ಕಲಿತು ನಮ್ಮ ಮೆದುಳಿನಲ್ಲಿ ಅವುಗಳನ್ನು ಹೃದಯದಲ್ಲಿ ತುಂಬಿಸಿಕೊಳ್ಳಿಕ್ಕೆ ನೋಡ್ರಿ, ದೇವರು ಒಂದು ರೂಪವಾದಂತಹ ಒಂದು ಸ್ಥಿತಿಯನ್ನು ನಮಗೆ ದಯಪಾಲಿಸಿದ್ದಾನೆ. ಅದನ್ನ ಏನು ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ. ನಾವು ಅದನ್ನು ಪ್ರಯತ್ನ ಪಡಬೇಕಷ್ಟೇ. ಅದನ್ನು ನಾವು ಪಡ್ಕೊಳ್ಳಿಕ್ಕೆ ಅದು ಸಾಧ್ಯ ಉಂಟೆಂಬುದಾಗಿ ದೇವರ ವಾಕ್ಯ ಕೆಲವರು ತಿಳಿಸಿದ್ದಾರೆ. ಯುವರ್ ಮೈಂಡ್ ಕ್ಯಾನ್ ಹ್ಯಾಂಡಲ್ 15,000 ಡಿಸಿಷನ್ಸ್ ಎ ಸೆಕೆಂಡ್. ಅಂದ್ರೆ ಯುವರ್ ಮೈಂಡ್ ಕ್ಯಾನ್ ಹ್ಯಾಂಡಲ್ 15,000 ಡಿಸಿಷನ್ಸ್ ಅ ಸೆಕೆಂಡ್. ಯುವರ್ ನೋಸ್ ಕ್ಯಾನ್ ಸ್ಮೆಲ್ ಅಪ್ ಟು 10,000 ಡಿಫರೆಂಟ್ ಓಡರ್ಸ್. ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ 15,000ಕ್ಕಿಂತ ಹೆಚ್ಚಾದಂತ ಕೆಲವು ಡಿಸಿಷನ್ಸ್ ಗಳನ್ನು ನೀವು ಅದನ್ನು ಮಾಡ್ಲಿಕ್ಕೆ ದೇವರು ನಿಮಗೆ ಅಬಿಲಿಟೀಸ್ ಅನ್ನು ಅದನ್ನು ಕೊಟ್ಟಿದ್ದಾನೆ. ಮತ್ತು ನಿಮ್ಮ ಮೂಗು 10,000 ಡಿಫರೆಂಟ್ ಓಡರ್ಸ್ ಅನ್ನು ಕಂಡುಹಿಡಿಯತಕ್ಕಂತ ಕೆಪಾಸಿಟಿ ಅದಕ್ಕೆ ದೇವರು ಕೊಟ್ಟಿದ್ದಾರೆ. ನೋಡಿ, ದೇವರು ನಮ್ಮನ್ನು ಫಾರ್ಮ್ ಮಾಡಿದ್ದಾನೆ, ರೂಪಿಸಿದ್ದಾನೆ ಎಂಬುದಾಗಿ ಹೇಳುವಾಗ ಇಟ್ಸ್ ಎ ಗ್ರೇಟ್ ಥಿಂಗ್. ಅಂದ್ರೆ ಒಳ್ಳೆ ಅದ್ಭುತವಾದಂತ ಜೀವಿತವನ್ನು ದೇವರು ನಮಗೆ ಕೊಟ್ಟಿದ್ದಾನೆ, ನಮ್ಮನ್ನು ರೂಪಿಸಿದ್ದಾನೆ ಎಂಬ. ಗಾಡ್ ಹ್ಯಾಸ್ ಶೇಪ್ಡ್ ಯು ಅಕಾರ್ಡಿಂಗ್ ಟು ಹಿಸ್ ವಿಲ್. ಅಂದ್ರೆ ದೇವರ ಚಿತ್ತದ ಪ್ರಕಾರವಾಗಿ ನಿಮ್ಮನ್ನು ರೂಪಿಸಿದ್ದಾನೆ ಎಂಬುದನ್ನು ಮಾಡಿ. ಯು ಆರ್ ಎ ಬಂಡಲ್ ಆಫ್ ಇನ್ಕ್ರೆಡಿಬಲ್ ಅಬಿಲಿಟೀಸ್. ನಂಬಲು ಅಸಹ್ಯವಾದಂತ ಸಾಮರ್ಥ್ಯವನ್ನು ಕರ್ತನೊಬ್ಬ ಪ್ರತಿಯೊಬ್ಬ ವಿಶ್ವಾಸಿಗೂ ಕೊಟ್ಟಿದ್ದಾನೆ ಎಂಬುವಂಥದ್ದನ್ನು ವಾಕ್ಯವು ನಮಗೆ ತಿಳಿಸುತ್ತದೆ. 1 ಕೊರಿಂಥ 10:31. 1 ಕೊರಿಂಥ 10:31. ಹೀಗಿರಲಾಗಿ ನೀವು ಉಂಡರೂ ಕುಡಿದರೂ ಇನ್ನೇನು ಮಾಡಿದರೂ ಎಲ್ಲವನ್ನು ದೇವರ ಘನತೆಗಾಗಿ ಮಾಡಿರಿ. ನೀವು ಉಂಡರೂ ಕುಡಿದರೂ ಏನೇ ಮಾಡಿದರೂ ಕರ್ತನ ಮಹಿಮೆಗೋಸ್ಕರವಾಗಿ, ಕರ್ತನಿಗೋಸ್ಕರವಾಗಿ ಪ್ರತಿಯೊಂದನ್ನು ಮಾಡಿ. ಅದೊಂದು ಗುರಿಯನ್ನು ನಾವು ಇಟ್ಟುಕೊಳ್ಳುವುದಾದರೆ, ನಾನು ಏನೇ ಮಾಡುವ ಸಂಗತಿಗಳಲ್ಲಿ ಅದು ಕರ್ತನಿಗೆ ಮೆಚ್ಚುಗೆ ಆಗುವಂತ ಅದನ್ನೇ ಮಾಡಬೇಕೆಂಬುದಾಗಿ ನಾವು ತಿಳ್ಕೊಳ್ಳುವಾಗ
ನೋಡ್ರಿ ನಮ್ಮ ಅಬಿಲಿಟೀಸ್ ಗಳನ್ನು ಕರ್ತನು ಉಪಯೋಗಿಸುವಂತವನು ಆತನಾಗಿರ್ತಾನೆ. ಹಾಗಾದ್ರೆ ನಾವು ತಿಳ್ಕೊಳ್ಳುವಂಥದ್ದು ಈ ಸಾಮರ್ಥ್ಯ ದೇವರಿಂದ ನಮಗೆ ಬರುವಾಗ ಅದು ಯಾವ ರೀತಿ ದೇವರು ನಮಗೆ ಕೊಡುತ್ತಾನೆ ಎಂಬುದು ಲೂಕ 21:15 ಲೂಕ 21:15 ಲೂಕ 21:15 ಯಾಕಂದರೆ ನಿಮ್ಮ ವಿರೋಧಿಗಳೆಲ್ಲರೂ ಎದುರು ನಿಲ್ಲುವುದಕ್ಕೂ ಎದುರು ಮಾತಾಡುವುದಕ್ಕೂ ಆಗದಂತಹ ಬಾಯನ್ನು ಬುದ್ಧಿಯನ್ನು ನಾನೇ ನಿಮಗೆ ಕೊಡುತ್ತೇನೆ. ಏನಂತೆ? ನಿಮ್ಮ ವಿರೋಧಿಗಳೆಲ್ಲರೂ ಎದುರು ನಿಲ್ಲುವುದಕ್ಕೂ ಎದುರು ಮಾತಾಡುವುದಕ್ಕೂ ಆಗದಂತ ಬಾಯನ್ನು ನಿಮಗೆ ಕೊಡ್ತೇನೆ, ನಾನೇ ನಿಮಗೆ ಕೊಡುತ್ತೇನೆ. ನಮಗೆ ಏನಾಗುತ್ತೆ ಅಂದ್ರೆ ಬಾಯೇ ಇರೋದಿಲ್ಲ, ಬಾಯಿ ತೆರೆಯೋದಿಲ್ಲ, ತುಟಿಗಳನ್ನು ತೆರೆಯೋದಿಲ್ಲ, ನಾವು ವಾಕ್ಯವನ್ನು ಹೇಳೋದಿಲ್ಲ, ವಾಕ್ಯವನ್ನು ಓದಿಲ್ಲ. ಇವೆಲ್ಲ ನಮ್ಮಲ್ಲಿ ಏನಾಗಿದೆ, ಭಯಂಕರವಾದಂತ ಒಂದು ಲ್ಯಾಕಿಂಗ್ ಆದಂತಹ ಸ್ಥಿತಿ ವಿಶ್ವಾಸಿಗಳಲ್ಲಿ ಇವತ್ತಿನ ದಿವಸಗಳಲ್ಲಿ ಉಂಟು. ಆದರೆ ದೇವರು ಕರ್ತನಿಗೋಸ್ಕರವಾಗಿ ನಾವು ಮಾತನಾಡ್ಲಿಕ್ಕೆ ಬಾಯನ್ನು ಆತನೇ ನಮಗೆ ಕೊಡುವಂತವನಾಗಿದ್ದಾನೆ. ಮೋಶೆಗೆ ಅದೇ ಹೇಳಿದ್ರು ಕರ್ತನು. ಮೋಸಸ್ ಎಕ್ಸಡಸ್ 4:12 ನಾವು ಓದ್ತೀವಿ, ವಿಮೋಚನ ಕಾಂಡ. ನೀನು ಹೇಳಬೇಕಾದ ನಿನ್ನ ಬಾಯಲ್ಲಿನ ಮಾತುಗಳನ್ನು ನಾನೇ ಅದನ್ನು ನಿನಗೆ ಇಡುವಂತವನಾಗಿದ್ದೇನೆ ಎಂಬುದಾಗಿ ನೋಡಿ ಸ್ಪಷ್ಟವಾಗಿ ಕರ್ತನು ಯೆಹೋವ ದೇವರು ಆತನಿಗೆ ತಿಳಿಸುವಂತವನು ಆತನಾಗಿದ್ದಾನೆ. ಆಮೇಲೆ ನಾವು ರೋಮ 15:14 ಹೋದ್ರಿ. ರೋಮ 15:14 ನನ್ನ ಸಹೋದರರೇ, ನೀವಂತೂ ಒಳ್ಳೆತನದಿಂದ ಭರಿತರಾಗಿಯೂ ಸಕಲ ಜ್ಞಾನದಿಂದ ತುಂಬಿರುವವರಾಗಿಯೂ ಒಬ್ಬರಿಗೊಬ್ಬರು ಬುದ್ಧಿ ಹೇಳುವುದಕ್ಕೆ ಶಕ್ತರಾಗಿಯೂ ಇದ್ದೀರೆಂದು ನಿಮ್ಮ ವಿಷಯದಲ್ಲಿ ನನಗೂ ಗೊತ್ತಿದೆ. ನೋಡ್ರಿ, ಪೌಲನು ಹೇಳ್ತಕ್ಕಂಥ ಮಾತು ಏನದು? ಅಡ್ಮಾನಿಷಿಂಗ್ ಒನ್ ಅನದರ್ ಅಂತಂದ್ರೆ ಇಟ್ಸ್ ಎನ್ ಅಬಿಲಿಟಿ. ಅಂತಂದ್ರೆ ಒಬ್ಬ ಸಹೋದರ ಅಥವಾ ಒಬ್ಬ ಸಹೋದರಿ ಇನ್ನೊಬ್ಬ ಸಹೋದರಿಯ ಒಟ್ಟಿಗೆ ನೋಡ್ರಿ ಅವರನ್ನು ಬಲಪಡಿಸುವಂತದ್ದು, ಅವರನ್ನು ಎಚ್ಚರಗೊಳಿಸತಕ್ಕಂಥದ್ದು, ಅವರನ್ನು ಅಡ್ಮಾನಿಷ್ ಮಾಡ್ತಕ್ಕಂಥದ್ದು, ಅವರಿಗೆ ಕೌನ್ಸಿಲ್ ಮಾಡುವಂತ ಈ ಎಲ್ಲಾ ವರಗಳನ್ನು, ಅಬಿಲಿಟೀಸ್ ಗಳನ್ನು ದೇವರು ಪ್ರತಿಯೊಬ್ಬ ವಿಶ್ವಾಸಿಗೂ ಅದನ್ನು ಕೊಟ್ಟಿದ್ದಾರೆ. ವಿವಿಧವಾದಂತ ವರಗಳಲ್ಲಿ ಅವುಗಳು ಕೂಡ ಆಗಿರುತ್ತವೆ. ಆದ್ರಿಂದ ನಾನು ಆಮ್ ಐ ಏಬಲ್ ಟು ಕನ್ವಿನ್ಸ್ ಎ ಪರ್ಸನ್, ಆಮ್ ಐ ಏಬಲ್ ಟು ಕೌನ್ಸಿಲ್ ಮೈ ಫೆಲೋ ಬಿಲೀವರ್ ಅಂತ ಎಷ್ಟೋ ಜನರು ಏನೋ ಒಂದು ರೀತಿಯಲ್ಲಿ ಅವರ ಬಲಹೀನತೆಯಲ್ಲಿ ಹಾದು ಹೋಗುವಂತವರು ಅನೇಕರು ಇವತ್ತಿನ ದಿವಸಗಳಲ್ಲಿ ಇದ್ದಾರೆ. ಅವರ ಮನಸ್ಸಿನಲ್ಲಿ ಏನೋ ಕೊರಗು, ಏನೋ ರೀತಿಯಲ್ಲಿ ಒಂದು ರೀತಿಯಲ್ಲಿ ಇರುವಂತಹ ಸ್ಥಿತಿಗತಿಗಳು ಇರ್ತವೆ. ನೋಡಿ, ಅದನ್ನು ನಾವು ಗುರುತಿಸಿಕೊಂಡವರಾಗಿ ಇವೆಲ್ಲವೂ ಸಭೆಯ ಕರ್ತವ್ಯ ಆಗಿರ್ತದೆ. ಅಂತ ವರಗಳಿರ್ತಕ್ಕಂಥ ವಿಶ್ವಾಸಿಗಳು ಅಂತವರನ್ನು ಸಂಧಿಸಿ, ಅವರನ್ನು ಬಲಪಡಿಸಿ, ಅವರನ್ನು ಎಚ್ಚರಿಸಿ, ಅವರನ್ನು ಕರ್ತನ ದಾರಿಯಲ್ಲಿ, ವಾಕ್ಯದ ಹಾದಿಯಲ್ಲಿ ನಡೆಸುವಂತದ್ದು ಒಬ್ಬ ದೇವರು ಕೊಟ್ಟಿರುವ ವರವನ್ನು ಉಪಯೋಗಿಸುವುದಕ್ಕೆ ಸಾಧ್ಯ ಉಂಟಾಗ್ತದೆ ಎಂಬುವಂಥದ್ದನ್ನು ನಾವು ವಾಕ್ಯದಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಈಗ ಯೋಹಾನ ಮತ್ತು ಪೇತ್ರ ಯೋಹಾನರು ಅವರು ಎಷ್ಟು ಕರ್ತನಿಗೋಸ್ಕರವಾಗಿ ಮಾತನಾಡಿದರೆ ಎಂಬುದಾಗಿ ಹೇಳುವಾಗ ಅವರು ಆ ಹುಟ್ಟು ಕುಂಟನು ಅಲ್ಲಿ ಅವನು ದೇವಾಲಯದ ಹತ್ರ ಕೂತ್ಕೊಂಡು ಎಷ್ಟು ವರ್ಷದಿಂದ 38 ಅಷ್ಟು ವರ್ಷದಿಂದ ಅವನು ಅಲ್ಲಿ ಕೂತ್ಕೊಂಡು ಅವನು ತನ್ನ ಜೀವಿತವನ್ನು ಕಳೆದವನು. ಪೇತ್ರ ಯೋಹಾನರು ಅವರು ಬರುವಾಗ ಅವರನ್ನೇ ದೃಷ್ಟಿಸಿ ನೋಡ್ತಾ ಇದ್ದ. ಆಗ ಪೇತ್ರನು ಅವನಿಗೆ ಹೇಳಿದಂತ ಮಾತು, ಬೆಳ್ಳಿ ಬಂಗಾರಗಳಂತೂ ನನ್ನಲ್ಲಿ ಇಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ. ನಾವೇನ್ ಹೇಳ್ತೀವಿ? ಬೆಳ್ಳಿ ಬಂಗಾರ ಎಲ್ಲ ನಮ್ ಕಡೆ ಹೆಚ್ಚಾಗಿ ಇದೆ, ಜಾಸ್ತಿ ಇದೆ. ಆದ್ರೆ ನಿಮಗ್ ಕೊಡ್ಲಿಕ್ಕೆ ನಮ್ಮಲ್ಲಿ ಏನಿಲ್ಲ. ನಮಗೆ ಸ್ಪಿರಿಚುವಲ್ ಆಸ್ಪೆಕ್ಟ್ ಇಂದ ಕೊಡ್ಲಿಕ್ಕೆ ನಮ್ಮಲ್ಲಿ ಏನೂ ಇಲ್ಲ. ಮಾತನಾಡ್ಲಿಕ್ಕೂ ವರ ಇಲ್ಲ, ಒಬ್ಬನು ಬಲಪಡಿಸ್ಲಿಕ್ಕೂ ವರ ಇಲ್ಲ, ಒಬ್ಬನು ಸಂತೈಸ್ಲಿಕ್ಕೂ ವರ ಇಲ್ಲ, ಒಬ್ಬನಿಗೆ ಸಹಾಯ ಮಾಡ್ಲಿಕ್ಕೆ ವರ ಇಲ್ಲ. ಈ ಎಲ್ಲಾ ಸಂಗತಿಗಳು ನಮ್ಮಲ್ಲಿ ಇಲ್ಲದೆ ಹೊತ್ತು. ಆದ್ರೆ ಅವನು ಹೇಳಿದಂತ ನಮ್ಮಲ್ಲಿ ಏನು ಇಲ್ಲಪ್ಪ, ನಾವು ಬಡವರು, ಜೋಬಲ್ಲಿ ಬೆಸ್ತ, ನಾನು ಏನಿಲ್ಲ, ನನ್ನ ಕಡೆ ಜೋಬಲ್ ಕಾಸಿಲ್ಲ. ಆದ್ರೆ ನನ್ನಲ್ಲಿ ಏನಿದೆ ಗೊತ್ತಾ? ಕರ್ತನು ಕೊಟ್ಟಿರ್ತಕ್ಕಂಥ ವರ ಇದೆ, ಕರ್ತನು ಕೊಟ್ಟಿರ್ತಕ್ಕಂಥ ಬಲ ಇದೆ, ಶಕ್ತಿ ಇದೆ. ಆದ್ರಿಂದ ನೀನೇನ್ ಮಾಡು, ಎದ್ದು ನಡೆದಾಡು ಎಂಬುದಾಗಿ ಹೇಳಿದಾಗ ಅವನು ಎದ್ದು ನಡೆದಾಡಿ ಕುಣಿದು ಏನ್ ಮಾಡ್ದ? ಅವನು ಕೊಂಡಾಡಿ, ದೇವರನ್ನು ಕೊಂಡಾಡ್ತಾ ದೇವಾಲಯದೊಳಗೆ ಅವನು ಹೋದನೆಂಬುದನ್ನು
ನಾವು ನೋಡ್ತೇವೆ. ದ ಎಬಿಲಿಟಿ ದಟ್ ಗಾಡ್ಸ್ ಗಿವ್ಸ್ ಟು ಯು ಈಸ್ ಫಾರ್ ದಿ ಯೂಸ್ ಆಫ್ ದ ಚರ್ಚ್, ಈಸ್ ಫಾರ್ ದಿ ಗಾಡ್ಸ್. ದೇವರು ಕೊಡುವಂತ ಉದ್ದೇಶಕ್ಕೋಸ್ಕರವಾಗಿ ನಿನ್ನನ್ನು ದೇವರು ಉಪಯೋಗಿಸುವಂತವನಾಗಿದ್ದಾನೆ ಎಂಬುದನ್ನು ಸ್ಪಷ್ಟವಾಗಿ ನಾವು ಗ್ರಹಿಸಿಕೊಳ್ಳಿ. 1 ಪೇತ್ರ 4:10. ನೀವೆಲ್ಲರೂ ದೇವರ ವಿವಿಧ ಕೃಪೆಯ ವಿಷಯದಲ್ಲಿ ಒಳ್ಳೆ ಮನೆ ವಾರ್ತೆಯವರಾಗಿದ್ದು, ಪ್ರತಿಯೊಬ್ಬನು ತಾನು ಹೊಂದಿದ ಕೃಪಾವರವನ್ನು ಎಲ್ಲರ ಸೇವೆಯಲ್ಲಿ ಉಪಯೋಗಿಸಲಿ. ನೋಡ್ರಿ, ಯುವರ್ ಅಬಿಲಿಟೀಸ್ ಆರ್ ನಾಟ್ ಗಿವನ್ ಜಸ್ಟ್ ಟು ಮೇಕ್ ಎ ಲಿವಿಂಗ್. ಏನೋ ಒಂದು ಜೀವಿತವನ್ನು ನಡೆಸಬೇಕೆಂಬುದಾಗಿ ನಿಮ್ಮನ್ನು ದೇವರು ಕರೆದಿಲ್ಲ. ಆದ್ರೆ ದೇವರು ನಿಮಗೆ ಕೊಡುವಂತ ಕೃಪಾವರಗಳನ್ನು ನೀವೇನ್ ಮಾಡ್ಬೇಕಂತೆ? ಸೇವೆಯಲ್ಲಿ, ಇತರರ ಸೇವೆಗೋಸ್ಕರವಾಗಿ ನೀವು ಅದನ್ನು ಉಪಯೋಗಿಸಬೇಕೆಂಬುದಾಗಿ ವಾಕ್ಯ ಸ್ಪಷ್ಟವಾಗಿ ನಮಗೆ ಬೋಧಿಸುವಂತದ್ದು ಅದಾಗಿರ್ತದೆ. ಆದ್ರಿಂದ ಇವುಗಳನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳೋಣ. ಆಮೇಲೆ ಇನ್ನೊಂದು ಅಂಶವನ್ನು ನಾವು ನೋಡುವಾಗ, ಯೂಸಿಂಗ್ ಯುವರ್ ಪರ್ಸನಾಲಿಟಿ, ಅಂದ್ರೆ ದೇವರು ನಮ್ಮನ್ನು ವಿ ಆರ್ ಯುನೀಕ್ ಇನ್ ದ ಸೈಟ್ ಆಫ್ ಗಾಡ್. ದೇವರು ನಮ್ಮನ್ನು ಬಹಳ ವಿಚಿತ್ರವಾಗಿ, ಅದ್ಭುತವಾಗಿ ನಮ್ಮನ್ನು ರೂಪಿಸಿದ್ದಾನೆ. ಆ ನಮ್ಮ ಪರ್ಸನಾಲಿಟಿ ಏನಿದೆಯಲ್ಲ, ಅದು ಇತರರಿಗೆ ನಮ್ಮನ್ನು ಅಟ್ರಾಕ್ಟ್ ಮಾಡುವಂತದ್ದು ಆಗಿರುತ್ತದೆ ಎಂಬುದನ್ನು ನಾವು ಸ್ಪಷ್ಟವಾಗಿ, ಅಂತ ಒಂದು ಪರ್ಸನಾಲಿಟಿಯನ್ನು ದೇವರು ವಿಶ್ವಾಸಿಗೆ ಕೊಟ್ಟಿದ್ದಾನೆ ಎಂಬುದನ್ನು ಸ್ಪಷ್ಟವಾಗಿ ಗ್ರಹಿಸಿಕೊಳ್ಳಬೇಕು. ಅದರಿಂದ ಪ್ರಿಯರೇ, ನಾವು ತಿಳ್ಕೊಳ್ಳುವಂಥದ್ದು ಏನಂದ್ರೆ, ನಾವು ನಮ್ಮಲ್ಲಿರ್ತಕ್ಕಂತಹ ಈ ಒಂದು ಸ್ಟ್ಯಾಚರ್ ಏನಿದೆಯಲ್ಲ, ಒಂದು ಪರ್ಸನಾಲಿಟಿ ದೇವರು ಕೊಟ್ಟಿದ್ದಾನಲ್ಲ, ಇದು ದೈವಿಕವಾಗಿ ನಮಗೆ ಬಂದಂತದ್ದು. ಒಂದು ಡಿವೈನ್ ನೇಚರ್ ಅನ್ನು ದೇವರು ನಮಗೆ ದಯಪಾಲಿಸಿ ಕೊಟ್ಟಿದ್ದಾನೆ. ಆದ್ರಿಂದ ನಾವು ಅದನ್ನು ಕರ್ತನಿಗೋಸ್ಕರವಾಗಿ, ಕರ್ತನ ಮಹಿಮೆಗೋಸ್ಕರವಾಗಿ ನಾವು ಅದು ಯಾರ್ಯಾರು ಉಪಯೋಗಿಸಿದರು, ಪೇತ್ರನು ಅದು ಕರ್ತನಿಗೋಸ್ಕರವಾಗಿ ಉಪಯೋಗಿಸಲ್ಪಟ್ಟನು, ಯೋಹಾನ್ ಉಪಯೋಗಿಸಲ್ಪಟ್ಟನು, ಪೌಲನು ಉಪಯೋಗಿಸಲ್ಪಟ್ಟನು, ಅನೇಕ ಮಿಷನರಿಗಳು. ನೋಡ್ರಿ, ಕರ್ತನು ಕೊಟ್ಟಂತ ಆ ಒಂದು ಪರ್ಸನಾಲಿಟಿ ಏನಿತ್ತಲ್ಲ, ಕರ್ತನಿಗೆ ಅದನ್ನು ಸಮರ್ಪಿಸಿ ಆತನಿಗೋಸ್ಕರ ಆತನ ಸೇವೆಯನ್ನು ಮಾಡಿದರು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡುವಂತವರು ನಾವು ಆಗಿದ್ದೇವೆ. ಆದ್ರಿಂದ ನಿನ್ನ ದೃಷ್ಟಿ, ನಾವು ಜ್ಞಾನೋಕ್ತಿ 14:4 ಓದಿದ್ವಲ್ಲ, ಒಂದೊಂದನ್ನು ಏನಂತೆ ದೃಷ್ಟಿ, ಒಂದೊಂದನ್ನು ಗುರಿ ಇಟ್ಟುಕೊಂಡು ದೇವರು ಸೃಷ್ಟಿಸಿದ್ದಾನೆ ಎಂಬುದಾಗಿ ನಾವು ಗುರಿಯಿಂದಲೇ ಸೃಷ್ಟಿಸಿದ್ದಾನೆ. ಆದ್ರಿಂದ ವೈಯಕ್ತಿಕವಾಗಿ ನಿನ್ನ ಜೀವಿತದಲ್ಲಿ ಕರ್ತನು ನನಗೆ ವರವನ್ನು ಕೊಟ್ಟು ಉಪಯೋಗಿಸುವಂತವನಾಗಿದ್ದಾನೆ ಎಂಬುವಂಥದ್ದನ್ನು ನಾವು ಸ್ಪಷ್ಟವಾಗಿ ಗ್ರಹಿಸಿಕೊಳ್ಬೇಕು. ಆಯ್ತು. ರೋಮ 8:28-29. ರೋಮನ್ಸ್ 8:28-29. ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. ಯಾಕಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ, ತಾನು ಯಾರನ್ನು ತನ್ನವರೆಂದು ಮೊದಲು ತಿಳ್ಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ಮತ್ತು ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು, ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು, ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿದನು. ನೋಡ್ರಿ, ಅಲ್ಲಿ ಅವರಿಗೆ ಆದಂತ ಅನುಭವವನ್ನು, ಎಕ್ಸ್ಪೀರಿಯನ್ಸ್ ಅನ್ನು ನಾವು ನೋಡುವಂತವರಾಗಿದೆ. ದೇವರು ಅವರನ್ನು ಕರೆದನು, ಅವರನ್ನು ರಕ್ಷಿಸಿದನು, ಅವರನ್ನು ಸಭೆಗೆ ಸೇರಿಸಿದನು, ಮತ್ತು ಅವರ ಜೀವಿತದಲ್ಲಿ ಉಂಟಾಗುವಂತ ಮುಂದಾಗುವ ಸಂಗತಿಗಳನ್ನು ಕೂಡ ನೋಡ್ರಿ ಅಲ್ಲಿ ಬರೆದು ತೋರಿಸುವಂತ ನಾವು ನೋಡ್ತೀವಿ. ಅಂದ್ರೆ ವಿಶ್ವಾಸಿ ಈ ಒಂದು ಎಕ್ಸ್ಪೀರಿಯನ್ಸ್ ನಲ್ಲಿ ಆತನು ಹಾದು ಹೋಗುವಂತವನು ಆಗಿದ್ದಾನೆ ಎಂಬುವಂಥದ್ದನ್ನು ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸುತ್ತದೆ. 2 ತಿಮೋತಿ 4:6-8 ಪೌಲನು ಹೇಳಿದಂತ ಮಾತು, ಅವನ ಅನುಭವವನ್ನು ಅವನು ಹೇಳ್ಕೊಳ್ತಾ ಇದ್ದಾನೆ. ಏನದು? ನಾನು ಪಾನದ್ರವ್ಯವಾಗಿ ಅರ್ಪಿತವಾಗುವಂತದ್ದು ಹತ್ತಿರವಾಗಿದೆ. ಅಲ್ಲಿ ಓದಿ ಸಿಸ್ಟರ್. ನನಗೆ ಅಂಗವಸ್ತ್ರಗಳಿದ್ದರೆ ಸಾಕು, ಐಶ್ವರ್ಯವಂತನಾಗಬೇಕೆಂದು. 2 ತಿಮೋತಿ 4:6-8. ಯಾಕೆಂದರೆ ನಾನಂತೂ ಈಗಲೇ ಪಾನದ್ರವ್ಯವಾಗಿ ಅರ್ಪಿತವಾಗುತ್ತಾ ಇದ್ದೇನೆ. ನಾನು ಹೊರಟು ಹೋಗಬೇಕಾದ ಸಮಯವು ಸಮೀಪಕ್ಕೆ ಬಂದದೆ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ನೋಡಿ, ಅದು ಅವನ ಎಕ್ಸ್ಪೀರಿಯನ್ಸ್, ಅನುಭವ ಮುಖಾಂತರವಾಗಿ ಪೌಲನು
ಅಲ್ಲಿ ತಿಳಿಸುವಂತವನಾಗಿದ್ದಾನೆ. ನಾವು ಏನು ಅನುಭವವನ್ನು ತಿಳಿಸ್ಲಿಕ್ಕೆ ಸಾಧ್ಯ ಉಂಟು? ಏನನ್ನು ತಿಳಿಸ್ಲಿಕ್ಕೆ ನಾವು ಸಿದ್ಧರಿದ್ದೇವೆ? ಯಾವುದನ್ನು ಕಂಪ್ಲೀಟ್ ಮಾಡಿದ್ದೇವೆ, ಯಾವುದನ್ನು ಪ್ರಾರಂಭ ಮಾಡಿದ್ದೇವೆ, ಯಾವುದನ್ನು ಮುಂದುವರಿಸುತ್ತಾ ಇದ್ದೇವೆ, ಯಾವುದನ್ನು ಪೂರ್ಣಗೊಳಿಸಿದ್ದೇವೆ, ನಾವು ಸಿದ್ಧರಾಗಿದ್ದೇವಾ? ಎಲ್ಲಾ ವಿಚಾರದಲ್ಲಿ ಕರ್ತನನ್ನು ನಮ್ಮನ್ನು ರೂಪಿಸಿದ್ದಕ್ಕೆ, ನಮ್ಮನ್ನು ಫಾರ್ಮ್ ಮಾಡಿದ್ದಕ್ಕೆ, ಒಂದು ಶೇಪ್ ಅನ್ನು ದೇವರು ನಮಗೆ ಕೊಟ್ಟಿರುವುದರಲ್ಲಿ ಇರುವಂತ ಆತ್ಮಿಕ ಅಂಶಗಳನ್ನು ನಾವು ಗ್ರಹಿಸಿಕೊಂಡವರಾಗಿ ಕರ್ತನಿಗೋಸ್ಕರವಾಗಿ ಆ ಕಾರ್ಯಗಳನ್ನು ಮಾಡಿ ಮುಗಿಸಿ ಹಂತಕ್ಕೆ ನಾವು ಬರುವಂತಹ ಸ್ಥಿತಿಯಲ್ಲಿ ಇದ್ದೇವೋ, ಅಥವಾ ಇನ್ನೂ ಪ್ರಾರಂಭವೇ ಮಾಡಿಲ್ಲವೋ, ಅಥವಾ ಪ್ರಾರಂಭದ ಹಂತದಲ್ಲಿ ನಾವಿದ್ದೇವೆ. ನೋಡಿ, ಈ ಅಂಶಗಳನ್ನು ನಾವು ಗ್ರಹಿಸಿಕೊಳ್ಳುವಂಥದ್ದು ಅವಶ್ಯಕ. ಒಂದು ಎಕ್ಸಾಂಪಲ್ ಹೇಳಿ ನಾನು ಮುಗಿಸ್ತೇನೆ. ಸಿಟಿ ಸ್ಟಡ್ ಅವರು ಎಂಬತಕ್ಕಂಥ ಮಿಷನರಿ ಅವರು ಒಬ್ಬ ದೊಡ್ಡ ಕ್ರಿಕೆಟರ್ ಆಗಿದ್ದರು ಇಂಗ್ಲೆಂಡ್ ದೇಶದಲ್ಲಿ. ದೊಡ್ಡ ಒಬ್ಬ ಐಶ್ವರ್ಯವಂತ ವ್ಯಕ್ತಿಯಾಗಿದ್ದರು. ಅವರು ಟ್ರಿನಿಟಿ ಕಾಲೇಜ್ ಕೇಂಬ್ರಿಡ್ಜ್ ನಲ್ಲಿ ಅವರು ಓದುತ್ತಾ ಇರುವಾಗ ಹಡ್ಸನ್ ಟೈಲರ್ ಮಿಷನರಿ ಅವರ ಒಂದು ಮಿಷನರಿ ಚಾಲೆಂಜ್ ಅನ್ನು ಅವರು ಸುವಾರ್ತೆಯನ್ನು ಕೇಳಿ ಅವರಿಗೆ ಕರ್ತನ ಕಡೆಗೆ ತಿರುಗಿಕೊಂಡವರಾಗಿ, ನಾನು ಕೂಡ ಮಿಷನರಿ ಆಗ್ಬೇಕೆಂಬುದಾಗಿ ಅವರು ತೀರ್ಮಾನ ಮಾಡಿಕೊಂಡು ಅವರು ತಮ್ಮ ಎಲ್ಲಾ ಫಾರ್ಚೂನ್, ಎಲ್ಲಾ ಐಶ್ವರ್ಯ ಎಲ್ಲವನ್ನು ಬಿಟ್ಟು ಅವರು ಚೈನಾ ದೇಶಕ್ಕೆ ಅವರು ಸ್ವಾರ್ಥ ಸೇವೆಗೋಸ್ಕರವಾಗಿ ಮಿಷನರಿಯಾಗಿ ಅವರು ಹೊರಟು ಹೋದರು. ಚೈನಾ ದೇಶದಲ್ಲಿ ಚೈನಾ ಮತ್ತು ಇಂಡಿಯಾ ಸೇರಿ ಒಟ್ಟು 21 ವರ್ಷ ಮಿಷನರಿಯಾಗಿ ಸೇವೆಯನ್ನು ಸಲ್ಲಿಸಿದರು. ಅವರ ಪತ್ನಿ ಕೂಡ ಅವರನ್ನು ಹಿಂಬಾಲಿಸಿದರು. ಅಲ್ಲಿಂದ ಆ 21 ವರ್ಷದ ನಂತರ ಅವರ ಹೆಂಡತಿಗೆ ಪೂರ್ಣವಾದಂತಹ ಕಾಯಿಲೆ ಉಂಟಾಗಿ ಅವರು ಇರಲಾಗದೆ ಅಲ್ಲಿಂದ ವಾಪಸ್ ಇಂಗ್ಲೆಂಡ್ಗೆ ಅವರು ಬಂದು ತಮ್ಮ ಹೆಂಡತಿಯನ್ನು ಅವರಿಗೆ ಅವರ ಕಾಯಿಲೆಗೆ ಟ್ರೀಟ್ಮೆಂಟ್ ಅನ್ನು ಕೊಡಿಸ್ತಾ ಇದ್ದಾಗ ಕರ್ತನ ಕರೆ ಅವರಿಗೆ ಮತ್ತೆ ಬಂತು. ಏನಂತ? ನೀನು ಆಫ್ರಿಕಾ ದೇಶಕ್ಕೆ ಹೋಗು ಎಂಬುದಾಗಿ. ಅವ್ರೇನ್ ಮಾಡಿದ್ರಂತೆ, ಆವಾಗ ಅಲ್ಲಿದ್ದಂತ ಅವ್ರ ಫ್ರೆಂಡ್ಸ್ಗಳು, ಕುಟುಂಬದವರು, ಏನು ನೀನು ಹೆಂಡತಿಯನ್ನು ಬಿಟ್ಟು ನೀನು ಅಲ್ಲಿ ಸೇವೆಗೆ ಹೋಗ್ತೀನಿ ಎಂಬುದಾಗಿ ಹೇಳ್ತಾ ಇದ್ದೀಯಲ್ಲ ಎಂಬುದಾಗಿ ಹೇಳಿದ್ರು. ಆಗ ಅವರು ಹೆಂಡತಿಯನ್ನು ಸಂತೈಸಿ, ಇದು ನೀನು ಚಿಂತೆ ಮಾಡಬೇಡ, ಕರ್ತನ ನಿನ್ನ ಸಂಗಡ ಇದ್ದಾನೆ, ನನಗೆ ಕರ್ತನ ಕರೆ ಬಂದಿದೆ, ಆದ್ರಿಂದ ನಾನು ಆಫ್ರಿಕಾ ದೇಶಕ್ಕೆ ಹೋಗ್ತಾ ಇದ್ದೇನೆ ಎಂಬುದಾಗಿ ಹೇಳಿ ತಮ್ಮ ಎಲ್ಲಾ ಕಂಫರ್ಟ್ಸ್ ಗಳನ್ನು ಬಿಟ್ಟು ಆಫ್ರಿಕಾ ದೇಶಕ್ಕೆ ಹೋಗಿ, ನೋಡಿ, ಅವರು ಅಲ್ಲಿ ಸೇವೆ ಮಾಡಿದ ನಂತರ ಅಲ್ಲಿ ಅವರು ಮಾಡಿದಂತ ಅವರು ಸ್ಥಾಪಿಸಿದಂತ ವರ್ಲ್ಡ್ ಎವಾಂಜಲಿಕಲ್ ಕ್ರೂಸೈಡ್ ಎಂತಕ್ಕಂಥ ದೊಡ್ಡ ಆರ್ಗನೈಸೇಷನ್ ಅನ್ನು ಪ್ರಾರಂಭ ಮಾಡಿ ಅನೇಕರು ಆಫ್ರಿಕಾ ದೇಶದಲ್ಲಿ ರಕ್ಷಿಸಲ್ಪಟ್ಟು ಕರ್ತನ ಕಡೆಗೆ ಅವರು ತಿರುಗಿಕೊಂಡರು. ಒಂದು ಸಾರಿ ಅವರು ಬೋಟ್ ನಲ್ಲಿ ಅವರು ಸೇವೆಗೋಸ್ಕರವಾಗಿ ಎಂಬುದಾಗಿ ಹೋಗುತ್ತಾ ಇರುವಾಗ ಯಾರೋ ಬಂದು ಅವರನ್ನು ತಿವಿದು ಅವರು ರಕ್ತಸಾಕ್ಷಿಯಾದರೆಂಬುದಾಗಿ ಅಲ್ಲಿ ಅವರ ಬಯೋಗ್ರಫಿಯಲ್ಲಿ ಅದು ಬರೆಯಲ್ಪಟ್ಟರು. ನೋಡಿ, ತಮ್ಮ ಪೂರ್ಣವಾದಂತ ಜೀವಿತವನ್ನು ಅವರು ಕರ್ತನಿಗೋಸ್ಕರವಾಗಿ ಒಪ್ಪಿಸಿಕೊಟ್ಟರು. ಕರ್ತನ ಸೇವೆಯನ್ನು ಅವರು ಮಾಡಿದರೆಂಬುದಾಗಿ ನಮಗೆ ಸ್ಪಷ್ಟವಾಗಿ ಅರ್ಥವಾಗ್ತದೆ. ಯೋಹಾನ್ ಸುವಾರ್ತೆ 15ನೇ ಅಧ್ಯಾಯ 12-13 ವಚನ ಏನ್ ಹೇಳ್ತದೆ ಅದು? ಯೋಹಾನ್ ಸುವಾರ್ತೆ 15:12-13. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನೂ ನಡೆಸುವನು, ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು. ಯಾಕಂದರೆ ನಾನು ತಂದೆಯ ಬಳಿಗೆ ಹೋಗುತ್ತೇನೆ. ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನು ನೆರವೇರಿಸುವೆನು. ಹೀಗೆ ಮಗನ ಮೂಲಕವಾಗಿ. ಜಾನ್ 15 ಓದ್ತಿದ್ದೀರಾ? ಜಾನ್ 15:12-13. ನಾವು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಏನ್ ಮಾಡ್ಬೇಕಂತೆ? ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರನ್ನು ಪ್ರೀತಿಸಬೇಕು. ಆಮೇಲೆ ನಾನು ಕೊಡುವ ಆಜ್ಞೆಯಾಗಿದೆ, ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರವಾಗಿ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿ ಇನ್ಯಾವುದೇ ಇಲ್ಲ. ಅವ್ರು ಯಾರನ್ನು ಸ್ನೇಹಿತರೆಂಬುದಾಗಿ ಪರಿಗಣಿಸಿದರು? ಟಿಟಿಸ್ಟೆಡ್ ಲೋಕದ ಎಲ್ಲಾ ಜನರನ್ನು ಅವರು ಸ್ನೇಹಿತರೆಂಬುದಾಗಿ ಪರಿಗಣಿಸಿ ಅವರಿಗೋಸ್ಕರವಾಗಿ ಅವರು ಹೊರಟು ಹೋಗಿ ಸುವಾರ್ತೆಯನ್ನು ಸಾರಿದರು, ಅನೇಕರನ್ನು ಕರ್ತನ ಬಳಿಗೆ ನಡೆಸಿದರು, ಮತ್ತು ಕರ್ತನಿಗೋಸ್ಕರವಾಗಿ ತಮ್ಮ ಪೂರ್ಣ ಜೀವಿತವನ್ನು ಅವರು ಒಪ್ಪಿಸಿಕೊಟ್ರೆ. ದೇವರು ನಮ್ಮನ್ನು ರೂಪಿಸಿದ್ದಾನೆ ಎಂಬುದಾಗಿ ಹೇಳುವಾಗ ನಮ್ಮನ್ನು ಪೂರ್ಣವಾಗಿ ತನಗೋಸ್ಕರವಾಗಿ ಕರ್ತನ ಉಪಯೋಗಿಸಬೇಕೆಂಬುದಾಗಿ ನಮ್ಮನ್ನು ಕರೆದಿದ್ದಾನೆ ಎಂಬುದಾಗಿ ಅದರ ಅರ್ಥ ಕೊಡುವಂತದ್ದಾಗಿದೆ. ಕಡೆಯದಾಗಿ ಅಪೊಸ್ತಲ ಕೃತ್ಯ 20ನೇ ಅಧ್ಯಾಯ 23-24. ಅಪೊಸ್ತಲ ಕೃತ್ಯ 20:23-24. ನಿನಗೆ ಬೇಡಿಗಳು
ಸಂಕಟಗಳು ಕಾದುಕೊಂಡಿವೆ ಎಂದು ಪವಿತ್ರಾತ್ಮನು ಎಲ್ಲಾ ಪಟ್ಟಣಗಳಲ್ಲಿಯೂ ನನಗೆ ಖಂಡಿತವಾಗಿ ಹೇಳುತ್ತಾನೆ. ಯಾರು ಹೇಳ್ತಿರೋದು? ಪೌಲನಿಗೆ ಯಾರು ಹೇಳ್ತಾ ಇದ್ದಾರೆ? ಪವಿತ್ರಾತ್ಮನೇ ಹೇಳ್ತಾ ಇದ್ದಾನಂತೆ. ನಿನಗೆ ಏನಿದೆ, ನಿನಗೆಲ್ಲಾ ಕಂಫರ್ಟ್ಸ್ ಇದೆಯಪ್ಪ, ಮಜಾ ಮಾಡು ಅಂತ ಹೇಳ್ತಾ ಇದ್ದಾನ. ಬೇಡಿಗಳು, ಕಷ್ಟ, ಸಂಕಟ, ಜೈಲು, ಇದೇ ಒಬ್ಬ ವಿಶ್ವಾಸಿ, ಒಬ್ಬ ಸೇವಕನ ಅನುಭವ ಎಂಬುವಂಥದ್ದು. ಆಮೇಲೆ ಓದಿ 23-24. ಎಲ್ಲಾ ಪಟ್ಟಣಗಳಲ್ಲಿಯೂ ನನಗೆ ಖಂಡಿತವಾಗಿ ಹೇಳುತ್ತಾನೆ. ಇಷ್ಟು ಮಾತ್ರ ಬಲ್ಲೇನು, ಆದರೆ ಪ್ರಾಣವನ್ನು ಉಳಿಸಿಕೊಳ್ಳುವುದೇ ವಿಶೇಷವೆಂದು ನಾನು ಎಣಿಸುವುದಿಲ್ಲ. ದೇವರ ಕೃಪೆಯ ವಿಷಯವಾದ ಸುವಾರ್ತೆಯನ್ನು ಆಸಕ್ತಿಯನ್ನು ಪ್ರಕಟಿಸಬೇಕೆಂಬುದಾಗಿ ಕರ್ತನಾದ ಯೇಸುವಿನಿಂದ ನಾನು ಹೊಂದಿರುವ ಸೇವೆ ಎಂಬ ಓಟವನ್ನು ಕಡೆಗಾಣಿಸುವುದೇ ನನ್ನ ಅಪೇಕ್ಷೆ. ನನ್ನ ಅಪೇಕ್ಷೆ ಅದನ್ನು ಕಡೆಗಾಣಿಸುವಂತದ್ದೇ ನನ್ನ ಅಪೇಕ್ಷೆ. ಅದಕ್ಕೆ ಅವನು 2 ತಿಮೋತಿಯಲ್ಲಿ ಹೇಳ್ತಕ್ಕಂಥ ಮಾತು, ಎಲ್ಲವನ್ನು ಮುಗಿಸಿದ್ದೇನೆ, ಎಲ್ಲ ನನಗೆ ಬರಬೇಕಂತ ಅದು ಹೇಳ್ತಾ ಇದೆ. ನನಗೆ ಬರಬೇಕಾದಂತ ಜಯಮಾಲೆಯೇ ಕೂಡ ನನಗೆ ಸಿದ್ಧವಾಗಿದೆ ಎಂಬುದಾಗಿ. ಅದರಿಂದ ಪ್ರಿಯರೇ, ಇಂತಹ ಹಂತಕ್ಕೆ ನಾವು ಬಂದಿದ್ದೇವೆ. ಕರ್ತನಿಗೋಸ್ಕರವಾಗಿ ನಾವು ರೂಪಿತರಾಗಿರುವುದರಿಂದ ನನ್ನ ಜೀವಿತ ಯಾವ ಒಂದು ಹಾದಿಯಲ್ಲಿ ಅದು ಹೋಗ್ತಿದೆ ಎಂಬುದನ್ನು ಪರೀಕ್ಷಿಸಿಕೊಳ್ಳೋಣ. ಕೇಳಿದಂತ ವಾಕ್ಯದ ಅಡಿಯಲ್ಲಿ ಪರೀಕ್ಷಿಸಿಕೊಂಡು ಕರ್ತನಿಗಾಗಿ ಸಮರ್ಪಿಸಿಕೊಳ್ಳಿಕ್ಕೆ ಈ ಪ್ರಾರಂಭದಲ್ಲಿಯೇ ನಾವು ಸಿದ್ಧರಾಗಿ ಆತನ ಮಹಿಮೆಗೋಸ್ಕರವಾಗಿ ದೇವರು ನಮ್ಮನ್ನು ಆಶೀರ್ವದಿಸಿ ನಡೆಸಿ. ಸಂಗೀತಗಳಲ್ಲಿ 685 ಸಂಗೀತ.